ಅನಾದಿಹಿ ಅಂತ ದೇವರನ್ನ ಭೀಷ್ಮರು ಚಿಂತನೆ ಮಾಡ್ತಾ ಇದ್ದಾರೆ. ಎದುರಿನಲ್ಲಿ ಕೃಷ್ಣ ನಿಂತಿದ್ದಾನೆ. ಆಗ ಪ್ರಾಯಶಃ ಅಂದ್ರೆ ಆ ವಂಶದಲ್ಲಿ ಇದ್ದಂತಹ ಎಲ್ಲರಲ್ಲಿಯೂ ಅತ್ಯಂತ ಹಿರಿಯರು ಭೀಷ್ಮರೇ. ಬೇರೆ ಬಾಹ್ಲಿಕ ಅವರೆಲ್ಲ ಇನ್ನೂ ಹಿರಿಯರು ಇದ್ರು, ಅವರ ತಂದೆಯ ಕಾಲದವರು. ಅವರೆಲ್ಲ ಯುದ್ಧದಲ್ಲಿ ತೀರಿ ಹೋದ್ರು. ವಯಸ್ಸಿನಲ್ಲಿ ನೋಡ್ಬೇಕಾದ್ರೆ ಕೃಷ್ಣ ಭೀಷ್ಮರಿಗಿಂತ ತುಂಬಾ ಮತ್ತೆ ಬಂದವ, ಸಣ್ಣವರು ದೊಡ್ಡವರಿಗೆ ನಮಸ್ಕಾರ ಮಾಡುವಂಥದ್ದು ಕ್ರಮ. ಭೀಷ್ಮರು ಇಲ್ಲಿ ಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದಾರೆ. ಕೃಷ್ಣನನ್ನ ಎಲ್ಲರಿಗಿಂತಲೂ ದೊಡ್ಡವ, ಯಾವ ರೀತಿ? ಅನಾದಿಹಿ. ಯಾಕೆ? ಅವ ಆದಿಯೇ ಇಲ್ಲದವ ಅಂತ. ಅನಾದಿಹಿ ಅನ್ನುವ ಶಬ್ದಕ್ಕೆ ಬರೇ ಮೊದಲು ಇದ್ದವ ಅನ್ನುವ ಅಷ್ಟೇ ಅರ್ಥ ಅಲ್ಲ, ಅದಕ್ಕೆ ಇನ್ನೂ ಧ್ವನಿ ಆ ಶಬ್ದಕ್ಕಿದೆ. ಅನಾದಿಹಿ, ಆದಿ ಇಲ್ಲದವ ಅಂತ. ಈ ಶಬ್ದವನ್ನ ಅರ್ಥ ಮಾಡಬೇಕಾದ್ರೂ ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇರುವಂತಹ ಅನೇಕ ಸಂಸ್ಕಾರಗಳನ್ನ ನಾವು ಸರಿಪಡಿಸಿಕೊಳ್ಳಬೇಕಾಗತ್ತೆ. ಮೊದಲು ನಮ್ಮ ಮನಸ್ಸಿನಲ್ಲಿ ದೃಢವಾಗಿ ಇರುವಂತಹ ಸಂಸ್ಕಾರಗಳಲ್ಲಿ ಒಂದು ಏನಂತ ಹೇಳಿದ್ರೆ, ಏನೇ ಒಂದು ವಸ್ತು ಅಥವಾ ವ್ಯಕ್ತಿ ಏನೇ ಒಂದಿದ್ರು ಅದಕ್ಕೊಂದು ಆದಿ ಇರಬೇಕು ಅಂತ. ಅದು ಯಾವಾಗ ಬಂದದ್ದು? ಯಾವುದೋ ಒಂದು ಕಟ್ಟಡ ನೋಡಿದ್ರೆ ಇದು ಯಾವಾಗ ಕಟ್ಟಿದ್ರು ಅಂತ ಪ್ರಶ್ನೆ ಮಾಡಿದ್ರೆ, ಯಾರೋ ಒಂದು ವ್ಯಕ್ತಿ ನೋಡಿದ್ರೆ ಇವ್ರು ಯಾವಾಗ ಹುಟ್ಟಿದ್ದು, ಇವ್ರು ಯಾವಾಗ ಬಂದಿದ್ದು, ಅದು ಏನೇ ನೋಡಿದ್ರು ಇದು ಯಾವಾಗ ಬಂತು ಅಂತ ಕೇಳ್ತೇವೆ. ಇದು ನಮ್ಮ ಮನಸ್ಸಿನಲ್ಲಿ ಇರುವಂತಹ ದೃಢ ಸಂಸ್ಕಾರ. ಯಾಕೆಂದ್ರೆ ನಾವು ಕೃತಿಗಳಲ್ಲಿ ನಮ್ಮ ಕೃತಿಗಳ ಒಂದು ಸ್ವರೂಪ ಆಗಿದೆ. ಆದರೆ ನಾವು ಆಳವಾಗಿ ವಿಚಾರ ಮಾಡಿದಾಗ ಇಡೀ ಉಪನಿಷತ್ತು ವೇದಗಳಲ್ಲಿ ಉತ್ಪತ್ತಿ ಧರ್ಮವೇ ಇಲ್ಲದಂತಹ ಅಸ್ತಿತ್ವವನ್ನ ಗುರುತಿಸುವುದರ ಮುಖಾಂತರ ಸಾಧನೆಯ ಪ್ರಾರಂಭ ಆಗುವಂಥದ್ದು. ಅಲ್ಲಿವರೆಗೆ ಸಾಧನೆ ಅಂತಲೇ ಇಲ್ಲ. ಸಾಧನೆಯ ಸ್ಪರ್ಶ ಆಗುವುದೇ ಯಾವಾಗ ಅಂತ ಹೇಳಿದ್ರೆ ಅನಾದಿಯನ್ನು ಹೊಂದಲಿಕ್ಕಾಗಿ. ಉತ್ಪತ್ತಿ ಧರ್ಮವೇ ಇಲ್ಲದಂತಹದ್ದು ಅಂದ್ರೆ ಏನು ಅಂತ ಮೊದಲಿಗೆ ಸ್ವಲ್ಪ ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆದ್ರೂ ಅದನ್ನ ನಾವು ಚಿಂತನೆ ಮಾಡಿದಷ್ಟು, ಯಾಕಂದ್ರೆ ನಮ್ಮ ಮೂಲ ಸ್ವರೂಪ ಇರುವುದೇ ಅನಾದಿ. ಆದಿ ಅಂದ್ರೆ ಪ್ರಾರಂಭ ಅಂತ, ಒರಿಜಿನ್, ಸ್ಟಾರ್ಟಿಂಗ್. ಈ ಯಾವುದೇ ಒಂದಕ್ಕೂ ನಾವು ಒಂದು ಐಡಿಯಾಕ್ಕೂ ನಾವು ಆದಿ ಅಂತ, ಇವಾಗ ಇಂಗ್ಲಿಷ್ ನಲ್ಲಿ ಕೆಲವು ಕಾನ್ಸೆಪ್ಟ್ಸ್ ಇರಬಹುದು, ಎಲ್ಲ ನಾವು ಅದಕ್ಕೆ ಒಂದು ಆದಿ, ಇದು ಎಲ್ಲಿಂದ ಶುರು ಆಯ್ತು, ಇದು ಯಾರು ಶುರು ಮಾಡಿದ್ರು ಅಂತ ಪ್ರಶ್ನೆ ಬರ್ತದೆ. ಸೊ ಯಾವುದೇ ಒಂದರ ಆದಿಯನ್ನು ನಾವು ಕೆದಕಿ ಕೇಳಿ ಅದನ್ನ ಹುಡುಕಾಡಿ ಕಂಡು ಹಿಡಿಬಹುದು. ಯಾವುದೇ ಒಂದು ವಿಚಾರಧಾರೆಯೂ ಇರ್ಬೋದು. ಈ ವಿಚಾರಧಾರೆ ಯಾವಾಗ ಪ್ರಾರಂಭ ಆಯ್ತು? ಇದು ಫ್ರೆಂಚ್ ರೆವಲ್ಯೂಷನ್ ಆಗುವಾಗ ಈ ಒಂದು ಕಾರಣಗಳಿಂದ ಈ ತರದ ಒಂದು ಭಾವನೆಗಳು ಅಲ್ಲಿ ಅಂಕುರಿಸಿದ್ವು, ಅದು ಮತ್ತೆ ಬೆಳೆದು ಬಂದು ಹೀಗಾಗಿದೆ. ಸರಿ, ಓಕೆ, ಅದು ಇದಕ್ಕೆ ವರ್ಡ್ ಆರಿಜಿನ್ಸ್ ಅಂತ ಪುಸ್ತಕ ಸಿಗ್ತದೆ. ಶಬ್ದಗಳು ಒಂದು ಅರ್ಥದಲ್ಲಿ ಪ್ರಯೋಗ ಆಗುವುದು ಯಾವಾಗ ಶುರುವಾಯ್ತು ಅಂತ. ಇವಾಗ ನಾವು ಬಳಸ್ತಾ ಇದ್ದೇವೆ ಮೊಬೈಲ್, ಇದೇನು ಅನಾದಿಯಾದ ಶಬ್ದ ಅಲ್ಲ ಇದು. ಇದರ ಒರಿಜಿನ್ ಹೇಗೆ? ಇದಕ್ಕೆ ಮೊಬೈಲ್ ಅಂತ ಕರಿಬೇಕು ಅಂತ ಯಾರಿಗೆ ಅನಿಸಿತು? ಯಾಕೆ ಅನಿಸಿತು? ಇದು ಯಾವಾಗಿಂದ ಆ ಶಬ್ದ ಶುರು ಆಯ್ತು ಅಂತ ಹುಡುಕಾಡಿದ್ರೆ ನಿಮಗೆ ಸಿಗ್ತದೆ. ಮೊಬೈಲ್ ಅನ್ನುವ ಶಬ್ದ, ಅದಕ್ಕಿಂತ ಮೊದಲು ಟೆಲಿಫೋನ್ ಅಂತ ಇತ್ತು. ಮತ್ತೆ ಅದನ್ನು ಓಡಾಡಿಕೊಂಡು ಹಿಡ್ಕೊಂಡು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬಹುದು,
ಅದಕ್ಕೆ ಮೊಬೈಲ್ ಅಂತ, ಹಾಗೆ ಹೀಗೆ ಯಾವುದೇ ಒಂದು ಪ್ರಯೋಗ, ಶಬ್ದ ಪ್ರಯೋಗ ಇರಬಹುದು, ಐಡಿಯಾ ಇರಬಹುದು, ಅದಕ್ಕೆ ನಾವು ಒಂದು ಒರಿಜಿನ್, ಒಂದು ಆದಿ ಅಂತ ಹುಡುಕ್ಲಿಕ್ಕೆ ಬರ್ತದೆ. ಓ, ಇದು ಹೀಗೆ ಶುರುವಾದದ್ದು ಅಂತ. ದೇವರ ಸ್ವರೂಪ ಎಂತದ್ದು ಅಂತ ಹೇಳಿದ್ರೆ ಅದಕ್ಕೆ ಆದಿಯೇ ಇಲ್ಲ. ಅದು ಇಂಥ ಸಂದರ್ಭದಲ್ಲಿ ಸೃಷ್ಟಗೊಂಡದ್ದು, ಅದಕ್ಕಿಂತ ಮೊದಲು ಅದು ಇರಲಿಲ್ಲ ಅಂತ ಇಲ್ವೇ ಇಲ್ಲ. ಒಂದು ಆದಿಯನ್ನು ನಾವು ಒಂದು ಕೇಳಬೇಕಾದ್ರೆ ಹಾಗಾದ್ರೆ ಅದಕ್ಕಿಂತ ಮೊದಲು ಅದು ಇರಲಿಲ್ಲ ಅಲ್ಲ, ಅಂತದ್ದು ಇಲ್ಲವೇ ಇಲ್ಲ. ಕೃಷ್ಣ ಗೀತೆಯಲ್ಲಿ ಮೊದಲು ಹೇಳುವ ಮಾತೇ ಹಾಗಿದೆ, ನತ್ವೇವಾಹಂ ಜಾತು ನಾಸಂ. ಜಾತು ಅಂದ್ರೆ ಯಾವಾಗ್ಲೂ ಕೂಡ ನಾನು ಇರ್ಲಿಲ್ಲ ಅಂತ ಇಲ್ಲ ಮಾರಾಯ ಅಂತ. ಏನ್ ಈ ಅನಾದಿತ್ವವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಕಷ್ಟ ಪಡ್ಬೇಕಾಗತ್ತೆ. ಆದ್ರೆ ಕಷ್ಟಪಟ್ಟ ಮೇಲೆ ನಮಗೆ ಒಂದು ದೊಡ್ಡ ಪ್ರಪಂಚವೇ ತೆರ್ಕೊಳ್ಳುತ್ತೆ. ಅನಾದಿತ್ವವನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಆತ್ಮ ಏನು ಅಂತ ಅರ್ಥ ಆಗುತ್ತೆ, ಪ್ರಕೃತಿ ಏನು ಅಂತ ಅರ್ಥ ಆಗುತ್ತೆ. ಅನಾದಿತ್ವವೇ ಮೂಲ. ಅದಕ್ಕೆ ಕೃಷ್ಣನು ಗೀತೆಯಲ್ಲಿ ಉಪದೇಶ ಮಾಡುವಾಗ ಮೊದಲು ಪ್ರಸ್ತಾಪ ಮಾಡಿದ್ದೇ ಅನಾದಿತ್ವವನ್ನು. ಅರ್ಜುನ ಅಳ್ತಾ ಇದ್ದಾನೆ, ಅಯ್ಯೋ ಭೀಷ್ಮರು ನಮ್ಮ ತಾತ ಅವರು ತೀರ್ ಹೋಗ್ತಾರೆ ಅಂತ. ದ್ರೋಣರು ನಮಗೆ ಬೇಕಾದವರು ತೀರಿ ಹೋಗ್ತಾರೆ, ನಮಗೆ ಇವರೆಲ್ಲ ಸಂಬಂಧಿಕರು. ಯಾಕೆ ಮಾತಾಡ್ತಾರೆ? ಅಥವಾ ನಿನ್ನಷ್ಟು ನೀನೇ ಮಾತಾಡ್ತದೆ ಅಜ್ಜ? ಈ ಸಂಬಂಧಿಕರೆಲ್ಲ ತೀರಿ ಹೋಗ್ತಾರೆ, ಅವರು ತೀರಿ ಹೋಗ್ತಾರೆ, ಇವರು ತೀರಿ ಹೋಗ್ತಾರೆ. ಆ ಸಂಬಂಧಗಳೆಲ್ಲ ಆದಿ ಇರುವಂತದ್ದು. ಅದಕ್ಕೆ ಕೃಷ್ಣ ಗೀತೆಯಲ್ಲಿ ಮೊದಲು ಗಮನ ಸೆಳೆದದ್ದೇ ಅನಾದಿತ್ವದ ಪ್ರಸ್ತಾಪದೊಂದಿಗೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನ ಇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಆದಿಯೇ ಇಲ್ಲದಂತಹ ತನ್ನ ಸಂಬಂಧವನ್ನ ಕೃಷ್ಣ ನೆನಪಿಸಿಕೊಟ್ಟ ಅರ್ಜುನನಿಗೆ. ಇಲ್ಲದ್ರೆ ಕೃಷ್ಣನ ಬಗ್ಗೆ ಅರ್ಜುನ ಅಲ್ಲಿ ಕೇಳೇ ಇಲ್ಲ ಪ್ರಶ್ನೆಯಲ್ಲಿ. ನೀನೇನ್ ಮಾರ್ಯ, ನೀನು ಆದಿ ಇರುವವನ ಇಲ್ವಾ, ನಿನಗೇನ್ ನನಗೆ ಸಂಬಂಧ, ಏನು ಕೇಳಿಲ್ಲ ಅಲ್ಲಿ. ಅರ್ಜುನನ ಪ್ರಶ್ನೆಯಲ್ಲಿ ಇಲ್ಲ ಎಲ್ಲೂ. ಆದ್ರೆ ಕೃಷ್ಣ ತನ್ನ ಅಸ್ತಿತ್ವವನ್ನ ಇಡ್ತಾ ಇರುವುದೇ, ಅಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದೇ ಯಾಕೆ ಅಂತ ಹೇಳಿದ್ರೆ, ಅರ್ಜುನ ಪ್ರತ್ಯೇಕವಾಗಿ ಕೃಷ್ಣನ ಅಸ್ತಿತ್ವದ ಬಗ್ಗೆ ಅಲ್ಲಿ ಪ್ರಶ್ನೆ ಇಲ್ಲದಿದ್ರು ಅರ್ಜುನ ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರವೇ ಕೃಷ್ಣನ ಅಸ್ತಿತ್ವದ ಪ್ರಸ್ತಾಪ. ಅರ್ಜುನನ ಪ್ರಶ್ನೆಗಳಿಗೆ ಮಾತ್ರ ಅಲ್ಲ, ನಮ್ಮ ಪ್ರಶ್ನೆಗಳಿಗೂ ಮೂಲ ಉತ್ತರವೇ ಕೃಷ್ಣನ ಅಸ್ತಿತ್ವದ ಪ್ರಸ್ತಾಪ. ಈ ಅನಾದಿ ಅಸ್ತಿತ್ವವನ್ನ ತಿಳ್ಕೊಂಡಾಗಲೇ ನಮಗೆ ಈ ಇಡೀ ವೈದಿಕ ಜ್ಞಾನದ ಪ್ರಪಂಚ ತೆರೆಕೊಳ್ಳೋದು. ಅಲ್ಲಿವರೆಗೆ ಅದು ಬಂದಾಗೆ ಇರ್ತದೆ. ಅಲ್ಲಿವರೆಗೆ ನಮ್ಮ ಬರೇ ಈ ಲೌಕಿಕ ವಹಿವಾಟುಗಳಲ್ಲಿ ತೊಡಗಿದ ಮನಸ್ಸೇ ಆಕ್ಟಿವ್ ಆಗಿರುತ್ತೆ ಅಷ್ಟೇ. ಅದರಿಂದ ನಾವು ಮೇಲೇಳಬೇಕು ಅಂತ ಹೇಳಿದ್ರೆ ಅನಾದಿತ್ವವನ್ನ ಗುರುತಿಸಬೇಕು. ವಿ ಹ್ಯಾವ್ ಟು ಐಡೆಂಟಿಫೈ ಅನಾದಿ. When you begin to reckon that there are things, when you begin to reckon this platform which is beyond origins, ಆಗ ಮಾತ್ರ ನಮಗೆ ಶಾಶ್ವತವಾದ ನೆಲೆಯ ಒಂದು ಸುಳಿವು ಸಿಗುವುದಕ್ಕೆ ಪ್ರಾರಂಭ ಆಗುತ್ತೆ. ಹಾಗೆ ದೇವರನ್ನ ಅನಾದಿಹಿ ಅಂತ ಭೀಷ್ಮರು ಉಪಾಸನೆ. ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ. ಸೃಷ್ಟಿ ಅಂದ್ರೇನೆ
ಇಲ್ಲದನ್ನ ಅಸ್ತಿತ್ವಕ್ಕೆ ತರುವಂತದ್ದಲ್ಲ. ಆದಿ ಯಾವುದಕ್ಕೆ? ಒಂದು ಸ್ಥಿತಿಗೆ ಆದಿ ಅಂತ ಇರುತ್ತೆ. ಯಾವುದೇ ಒಂದು ಅಸ್ತಿತ್ವ ಆಕ್ಚುಲಿ ಅನಾದಿಯೇ. ಈಗ ಪ್ರಕೃತಿ ಅದು ಅನಾದಿಯೋ ಅಥವಾ ಸಾದಿಯೋ? ಅನಾದಿ ಆಪೋಸಿಟ್ ಸಾದಿ ಅಲ್ಲ, ಅಂದ್ರೆ ಆದಿ ಇರುವಂತದ್ದು. ಅನಾದಿ ಅಂದ್ರೆ ಆದಿ ಇಲ್ಲದೆ ಇರುವಂತದ್ದು. ಪ್ರಕೃತಿ ಏನು? ಅನಾದಿಯೋ ಸಾದಿಯೋ? ಅನಾದಿಯೇ. ಇರುವ ಎಲ್ಲವೂ ಅನಾದಿಯೇ. ಆದ್ರೆ ನಾವು ಯಾವ ಸ್ಥಿತಿಯಲ್ಲಿ ಈಗ ಅದನ್ನು ನೋಡ್ತಾ ಇದ್ದೇವೆ ನೋಡಿ, ಆ ಸ್ಥಿತಿಗೆ ಮಾತ್ರ ಒಂದು ಆದಿ ಅಂತ ಇರುತ್ತೆ ಅಷ್ಟೇ. ಈಗ ನಾವು ನೀವು ಆದಿಯೋ ಆದಿಯೋ ಅನಾದಿಯೋ ಸಾದಿಗಳು, ನಾವು ಅನಾದಿಗಳು ಸಾದಿಗಳು. ಯಾರು ಸ್ವಲ್ಪ ತೊಡಗಿದ್ದಾರೆ ಉತ್ತರ ಹೇಳಬಹುದು. ಅಂದ್ರೆ ಯಾವ ದೃಷ್ಟಿಯಿಂದ ಸಾಧಿ ಅಂತ ಹೇಳೋದು? ನಾವು ಭಗವಾನನ್ನು ನೋಡ್ಬೇಕಾದ್ರೆ ನಾವು ಸಾಧನೆಯಲ್ಲಿ ಹಾಕಿದ್ರೇನೆ ಆ ಕೃಷ್ಣನ ನಾವು ಇದನ್ನ ಮಾಡ್ಕೋಬಹುದು. ಆದಿ ಅಂದ್ರೆ ಆದಿ ಇರುವವರು, ಆದಿ ಅಂದ್ರೆ ಹುಟ್ಟು. ಮಕ್ಕಳಕ್ಕಂತ ನಮ್ಗೆ ಇದಾಗೋದಿಲ್ಲ, ಯಾಕಂದ್ರೆ ಅವನು ಪೂರ್ವ ಇದು ಕೃಷ್ಣ ಅನಾದಿ. ಕೃಷ್ಣ ಅನಾದಿ. ಇವಾಗ ನಾವು ಆದಿತ್ವ ಅಂದ್ರೆ ಏನು, ಅನಾದಿತ್ವ ಅಂದ್ರೆ ಏನು ಅಂತ ಪಾಠ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅನಾದಿ ಅಂದ್ರೆ ಏನು ಅಂತ ಅರ್ಥ ಆಗ್ಬೇಕಲ್ಲ. ಆದಿ ಅಂದ್ರೆ ಏನು? ಅಲ್ಲ, ಅನಾದಿ ಆದಿ ಇಲ್ಲದವರು ಅಷ್ಟೇ. ಅಂತ್ಯ ಇಲ್ಲದವರು ಅಂತ ಬೇರೆ ಕಡೆ, ಅನಂತ ಅಂತ ಬೇರೆ ಕಡೆ ಬೇರೆ ಕಡೆ ಅದನ್ನು ಉಪಾಸನೆ ಮಾಡಿದ್ದಾರೆ. ಆದಿ ಅಂದ್ರೆ ಹುಟ್ಟಿಲ್ದವನ ಗುರುಜಿ? ಹೌದು, ಆದಿ ಅನ್ನೋದು ಇಲ್ಲದವನು. ಅಂದ್ರೆ ಈಗ ನಮ್ಮಂತೂ ಯಾವುದೇ ಒಂದು ವಸ್ತು ಇದ್ರು ಕೂಡ ಇದು ಹೇಗೆ ಬಂತು, ಎಲ್ಲಿಂದ ಬಂತು ಅಂತ ಯಾರೋ ಒಬ್ಬ ವ್ಯಕ್ತಿ ನೋಡಿದ್ರು ಇವ್ರು ಯಾವ ಊರಿನವರು ಅಂತ ಪ್ರಶ್ನೆ. ನಾವು ಎಲ್ಲೇ ಹೋದ್ರು ಫಸ್ಟ್ ನಾವು ದಾನಿಗಳಾಗುತ್ತೆ ಕೇಳೋದು. ಫಸ್ಟ್ ಯಾರೇ ಆಗ್ಲಿ, ಮುಖ್ಯಮಂತ್ರಿ ಪ್ರಧಾನಮಂತ್ರಿಯಿಂದ ಹಿಡಿದು ಕೃಷಿಕಂತ ಯಾವ ಊರು ಅವರು. ಅಂದ್ರೆ ಮನುಷ್ಯ ಮನಸ್ಸಲ್ಲಿ ಒಂದು ಆದಿಯನ್ನ ಒಂದಕ್ಕೆ ಅಂಟಿಸುವಂತಹ ಒಂದು ದೃಢ ಸಂಸ್ಕಾರ ಇದೆ. ನಮಗ್ ಫಸ್ಟ್ ಎಲ್ರು ಕೇಳೋದೇ ಯಾವ ಊರು ಸ್ವಾಮಿ ನಿಮ್ದು? ನಮಗ್ ಫಸ್ಟ್ ಅವಾಗ ಪ್ರಶ್ನೆ ಮಾಡೋದು ಅದನ್ನ ಕಟ್ಕೊಂಡು ಇವ್ರಿಗೇನಾಗ್ಬೇಕಾಗಿದೆ ಅಂತ ನನಗೆ ಫಸ್ಟ್ ನೆಕ್ಸ್ಟ್ ಪ್ರಶ್ನೆ. ಗುರುಜಿ, ಪಂಚೇಂದ್ರಿಯಗಳು ಯಾವುದನ್ನ ಪರ್ಸ್ಯೂ ಮಾಡುತ್ತೋ ಅದು ಆದಿ ಇದ್ದದ್ದಲ್ವಾ ಗುರುಜಿ? ಪಂಚೇಂದ್ರಿಯಗಳು ಪರ್ಸೀವ್ ಮಾಡ್ಲಿಕ್ಕೋಸ್ಕರನೇ ಸೃಷ್ಟಿಯಲ್ಲಿ ಉಪಚಯ ಅಂತ ನಡೆದದ್ದು. ಯಾರ ಪಂಚೇಂದ್ರಿಯ? ಈಗ ನಮ್ಮ ಪಂಚೇಂದ್ರಿಯ ನಾವು ಮನುಷ್ಯರಂತ ಏನಿದ್ದೇವೆ, ನಮ್ಮ ಪಂಚೇಂದ್ರಿಯಗಳು ಒಂದನ್ನ ಏನನ್ನ ನೋಡ್ತವೆ, ವಾಟ್ ವಿ ಕ್ಯಾನ್ ಸಿ, ಇಟ್ ನೀಡ್ಸ್ ಟು ಬಿ ಅಟ್ ಅ ಸರ್ಟನ್ ಲೆವೆಲ್ ಆಫ್ ಗ್ರಾಸ್ನೆಸ್. ಅದಕ್ಕೆ ಒಂದಷ್ಟು ಮಟ್ಟಿನ ಸ್ಥೌಲ್ಯ ಅದಕ್ಕೆ ಅಗತ್ಯ ಇದೆ. ಈಗ ದೇವತೆಗಳು, ನಾವು ಇಂದ್ರ, ಚಂದ್ರ, ಅಗ್ನಿ, ಈ ದೇವತೆಗಳು, ನಾವು ದೇವರ ಪಂಚೇಂದ್ರಿಯ, ಅವರಿಗೂ ಇಂದ್ರಿಯ ಉಂಟು. ಅವರ ಇಂದ್ರಿಯಗಳಿಂದ ಅವರಿಗೆ ನೋಡ್ಬೇಕಾದ್ರೆ ನಾವು ನೋಡಿದ ಪದಾರ್ಥಗಳಷ್ಟು ಸ್ಥೂಲವಾಗಿ ಇರ್ಬೇಕು ಅಂತ ಇಲ್ಲ. ಆ ಪದಾರ್ಥಗಳು ಅವರಿಗೆ ಇಷ್ಟು ಸ್ಥೌಲ್ಯ ಇಲ್ಲದ ಪದಾರ್ಥಗಳು ಅವರ ಇಂದ್ರಿಯಕ್ಕೆ ಕಾಣುತ್ತೆ, ನಮ್ಮ ಇಂದ್ರಿಯಕ್ಕೆ ಕಾಣೋದಿಲ್ಲ. ಅದು ಸೂಕ್ಷ್ಮವಾದದ್ದು ಒಳ್ಳೆ ಇಂದ್ರಿಯಗಳಿಗೆ ಕಾಣುತ್ತೆ. ಈಗ ಮನಸ್ಸು ನಿಮಗೆ ಕಾಣುತ್ತಾ? ಕಾಣೋದು. ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣುತ್ತಾ ಲಕ್ಷ್ಮಿ? ಕಾಣುತ್ತೆ. ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣುತ್ತಾ? ಮನಸ್ಸು ಅಂದ್ರೆ ಏನು ಗುರುಜಿ? ಮನಸ್ಸು ಇಸ್ ಅರೌಂಡ್ ಅಸ್ ಅಲ್ವಾ? ಈಗ ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣುತ್ತೋ ಇಲ್ವೋ? ಅಂದ್ರೆ ಮನಸ್ಸಿರುವುದು ಅನುಭವ ಆಗುತ್ತೆ ಗುರುಜಿ, ಆದ್ರೆ ಕಾಣೋದಿಲ್ಲ. ಆದ್ರೆ ಪಂಚೇಂದ್ರಿಯಕ್ಕೆ ಕಾಣುತ್ತಾ? ಈಗ ಶ್ರೀಲಕ್ಷ್ಮಿ ಹೇಳಿದ ವಾಕ್ಯ ಏನಂದ್ರೆ ಪಂಚೇಂದ್ರಿಯಕ್ಕೆ ಯಾವುದು ಕಾಣುತ್ತೋ ಅದು ಆದಿ ಇರುವಂತದ್ದು ಅಂತ ಹೇಳಿದ್ದು. ಈಗ ಅದಕ್ಕೆ ನಾನ್ ಪ್ರಶ್ನೆ ಮಾಡ್ತಾ ಇರೋದು, ಪಂಚೇಂದ್ರಿಯ ಅಂದ್ರೆ ಯಾವುದು? ಕಣ್ಣು, ಮೂಗು, ಬಾಯಿ.
ಕಿವಿ, ಚರ್ಮ. ಚರ್ಮ. ಹಾ, ಇದರಿಂದ ಮನಸ್ಸನ್ನು ನೋಡ್ಲಿಕ್ಕಾಗುತ್ತಾ? ಹೌದು, ಆಗುತ್ತೆ. ಹೇಗಾಗುತ್ತೆ? ನನಗಾಗೋದಿಲ್ಲ. ಅದಕ್ಕೆ ನನ್ನ ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣೋದಿಲ್ಲ. ಓಕೆ. ನಿಮ್ಮ ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣ್ತಾ ಇದ್ರೆ ಅದು ಹೇಗೆ ಅಂತ ಹೇಳ್ಬೇಕು. ಹೇಗೆ ಅಂದ್ರೆ ಕಲರ್ಸ್ ಕಾಣುತ್ತೆ. ಕಲರ್ ಇಸ್ ನಾಟ್ ಮನಸ್ಸು. ನಿಮ್ಮ ಆರ ಅಂದರೆ ನಿಮಗೆ ನೋಡುವಾಗ ನೀವು ಕಾಣೋದಿಲ್ಲ, ನನಗೆ ನಿಮ್ಮ ಥಾಟ್ ಫಾರ್ಮ್ಸ್ ಕಾಣುತ್ತೆ, ನಿಮ್ಮದು ಎನರ್ಜಿ ಪ್ಯಾಟರ್ನ್ಸ್ ಕಾಣುತ್ತೆ. ಅದು ಪಂಚೇಂದ್ರಿಯದಿಂದ ನೋಡುವಂಥದ್ದಲ್ಲ. ಇವಾಗ ಕಣ್ಣು ಅನ್ನೋದೊಂದಿದ್ರೆ ಈಗ ಕಣ್ಣಿನಿಂದ ನಮಗೆ ಕಲರ್ ಕಾಣುತ್ತೆ. ಇವಾಗ ಗೋಡೆ ಹಳದಿ ಬಣ್ಣದಿದೆ, ಅದು ಕಲರ್ಸ್ ಅಲ್ಲ ಗುರುಜಿ. ಅಂದ್ರೆ ಅಥವಾ ಒಬ್ಬ ವ್ಯಕ್ತಿಯ ಒಂದು ಹ್ಯೂ ಕಾಣ್ಬೋದು, ಅದು ಮನಸ್ಸಲ್ಲ. ಯಾವ್ದು ಅವರ ಆರ ಕಾಣ್ತದೆ ಅದು ಮನಸ್ಸಲ್ಲ. ಅದು ಇದು ನಮ್ಮ ಮೈಂಡ್, ಇದು ನಮ್ಮ ಇದಕ್ಕೆ ಗೋಚರ ಆಗ್ತಾ ಇರುತ್ತೆ. ಹೌದು, ಆದ್ರೆ ಕಣ್ಣಿನಿಂದ ಕಾಣುತ್ತಾ? ಅದು ಕಣ್ಣಿಂದ ಕಾಣಲ್ಲ, ಪಂಚೇಂದ್ರಿಯದಿಂದ ಕಾಣಲ್ಲ. ಅದನ್ನ ನೀವು ವಿಡಿಯೋ ರೆಕಾರ್ಡ್ ಮಾಡಿ ತೋರಿಸ್ಬೋದಾ? ಗುರುಜಿ, ನಿಮ್ ಕಣ್ಣಲ್ಲಿ ನೀರ್ ಬಂದ್ರೆ ಈಗ ನನ್ ಕಾಣುತ್ತಲ್ವಾ, ಅದೇ ಮನಸ್ಸಲ್ವಾ? ಇಲ್ಲ, ಮನಸ್ಸಂದ್ರೆ ಬೇರೆನೆ. ಕಣ್ಣ ನೀರ್ ಕಾಣ್ಬೋದೇ ಹೊರತು ಮನಸ್ಸಲ್ಲಿ ಏನಿದೆ ಅಂತ ಕಾಣೋದಿಲ್ಲ. ಮನಸ್ಸಲ್ಲಿ ಏನಿದೆ ಮಾತ್ರ ಅಲ್ಲ, ಮನಸ್ಸು ಕಾಣುತ್ತಾ? ಮನಸ್ಸು ಕಾಣೋದಿಲ್ಲ. ಮನಸ್ಸು ಅನ್ನುವಂಥದ್ದೇ ಸೂಕ್ಷ್ಮ ಪಂಚೇಂದ್ರಿಯಕ್ಕಿಂತ. ಮನಸ್ಸು ಪಂಚೇಂದ್ರಿಯವನ್ನ ನಿಯಮಿಸುತ್ತೆ. ಇವಾಗ ನಮ್ಮ ಪಂಚೇಂದ್ರಿಯ ಯಾವುದೇ ಒಂದನ್ನು ಇಟ್ಕೊಳ್ಳಿ, ಕಣ್ಣು ಫಾರ್ ಎಕ್ಸಾಂಪಲ್. ಕಣ್ಣು ಪಂಚೇಂದ್ರಿಯಗಳಲ್ಲಿ ಒಂದು. ಸೊ ಈಗ ಕಣ್ಣು ಒಂದ್ ಕಡೆ ನೋಡ್ತಾ ಇರ್ಬೋದು, ಯು ಮೇ ಬಿ ಸ್ಟೇರಿಂಗ್ ಅಟ್ ಸಮಥಿಂಗ್. ಆದರೆ ಮನಸ್ಸು ಅದರಲ್ಲಿ ಇಲ್ಲ ಅಂತ ಆದ್ರೆ, ಮನಸ್ಸು ಕಣ್ಣಿನೊಂದಿಗೆ ಇಲ್ಲ ಆ ಕ್ಷಣದಲ್ಲಿ ಅಂತ ಆದ್ರೆ, ಯು ಮೈಟ್ ಬಿ ಸ್ಟೇರಿಂಗ್ ಎಟ್ ಸಮಥಿಂಗ್. ಬೇರೆಯವರು ನೋಡಿದವರಿಗೆ, ಟು ಸಂಬಡಿ ಫ್ರಮ್ ಔಟ್ಸೈಡ್, ಇಟ್ ಮೈಟ್ ಲುಕ್ ದಟ್ ಯು ಆರ್ ಲುಕಿಂಗ್ ಎಟ್ ಸಮಥಿಂಗ್, ಬಟ್ ಯು ವಿಲ್ ನಾಟ್ ಬಿ ಲುಕಿಂಗ್ ಎಟ್ ಇಟ್. ಯಾಕೆಂದ್ರೆ ದೃಷ್ಟಿಪಥದಲ್ಲಿ, ಇನ್ ದ ಲೈನ್ ಆಫ್ ಸೈಟ್ ಆಫ್ ಯುವರ್ ಐ, ದೇ ಮೇಟ್ ಬಿ ಒನ್ ಆಬ್ಜೆಕ್ಟ್. ಆದ್ರೆ ಅದನ್ನು ನೀವು ಗುರುತಿಸ್ಬೇಕು ಅಂತ ಆದ್ರೆ ನಿಮ್ಮ ಮನಸ್ಸು ಆ ಇಂದ್ರಿಯದೊಟ್ಟಿಗೆ ಇರ್ಬೇಕು. ಮನಸ್ಸು ಬೇರೆ ಕಡೆ ಇದ್ರೆ, ಈಗ ಎಷ್ಟೋ ಸಲ ನಾವು ಆತರ ಎಲ್ಲೋ ಬೇರೆ ಕಡೆ ಏನೋ ಆಲೋಚನೆ ಅಥವಾ ಯಾವುದೋ ಮೆಮೊರಿಯಲ್ಲಿ ಮನಸ್ಸು ಅದನ್ನ ಎಣಿಸ್ತಾ ಇರುತ್ತೆ. ಆಗ ಕಣ್ಣು ತೆರೆದೇ ಇರುತ್ತೆ, ಒಂದನ್ನ ಯಾವ್ದನ್ನ ನೋಡ್ತಾನೆ ಇರುತ್ತೆ, ಆದ್ರೆ ಅದು ನಮಗೆ ಕಾಣ್ತಾ ಇರಲ್ಲ. ಅದಕ್ಕೆ ಹೀಗೆ ಕುತ್ಕೊಂಡಿರುವಾಗ ದೇವರನ್ನ ನೆಲದಾಗ ಮಾತ್ರ ಅವರು ನಾವು ಇದು ನೋಡ್ಬೋದು. ಅಲ್ಲ, ದೇವರನ್ನ ನೆನೆದೇ ಇರಲಿ, ಮನಸ್ಸು ಅನ್ನುವಂಥದ್ದು ಕೆಲಸ ಮಾಡ್ತಾ ಇರುತ್ತೆ. ಹೌದು. ಇವಾಗ ಪಂಚೇಂದ್ರಿಯಕ್ಕೆ ಮನಸ್ಸು ಕಾಣಿಸುತ್ತಾ? ಇಲ್ಲ, ಅದು ಅನುಭವಕ್ಕೆ ಮಾತ್ರ ಅಷ್ಟೇ. ಅನುಭವನು ಪಂಚೇಂದ್ರಿಯದಲ್ಲೇ ಬಂತಲ್ವಾ ಗುರುಜಿ? ಅನುಭವ ಅಂದ್ರೆ ಪಂಚೇಂದ್ರಿಯಗಳ ಪ್ರಾಸೆಸ್ ಆದದ್ದೇ ಅನುಭವ ಅಲ್ವಾ ಗುರುಜಿ? ಹೌದು, ಆದ್ರೆ ಅದು ಅನುಭವಕ್ಕೆ ಯು ನೀಡ್ ಅ ಡಿಫರೆಂಟ್ ಫ್ಯಾಕಲ್ಟಿ ಫಾರ್ ಅನುಭವ. ದಟ್ ಈಸ್ ನಾಟ್ ಥ್ರೂ ಪಂಚೇಂದ್ರಿಯ. ಪಂಚೇಂದ್ರಿಯವನ್ನು ಬಿಟ್ಟಾಗ್ಲೂ ಅನುಭವ ಆಗ್ತದೆ. Even after death, in the transient state, we have anubhava, but we are not using the external panchendriya. ಆತ್ಮ ಅನುಭವ ಅನ್ನುವಂಥದ್ದು ಇಟ್ಸ್ ಬೈ ಅ ಡಿಫರೆಂಟ್ ಫ್ಯಾಕಲ್ಟಿ. ದಟ್ ಇಸ್, ಏನ್ ನೀವು ಸುಖ ದುಃಖ ಅನುಭವಿಸ್ತಾ ಇದ್ದೀರಾ, ದಟ್ ಈಸ್ ಅ ಫ್ಯಾಕಲ್ಟಿ ವಿಚ್ ಇಸ್ ಡಿಫರೆಂಟ್ ಫ್ರಮ್ ಪಂಚೇಂದ್ರಿಯ. ಪಂಚೇಂದ್ರಿಯ ಈಸ್ ಓನ್ಲಿ ಗ್ಯಾದರಿಂಗ್ the Vishaya. The Vishaya of eye is Rupa. The Vishaya of Charma is Sparsha. Sparsha, Rupa, Shabda, Sparsha, Rupa, Rasa, Gandha. These are the 5 Vishayas of the Pancha Indriyas. ಅಂದ್ರೆ ಪಂಚೇಂದ್ರಿಯಗಳನ್ನ ನೋಡಬಹುದು, ಮುಟ್ಟಬಹುದು, ಆದ್ರೆ ಮನಸ್ಸನ್ನ ಕೇವಲ ಗ್ರಹಿಸೋಕ್ ಮಾತ್ರ ಸಾಧ್ಯ ಗುರುಜಿ. ಗ್ರಹಿಸ್ಲಿಕ್ಕೆ ಮಾತ್ರ ಸಾಧ್ಯ. ಮನಸ್ಸನ್ನ ನಾವು ಪಂಚ ಇಂದ್ರಿಯದಿಂದ ನಾವು ನೋಡ್ಲಿಕ್ಕೆ ಬರೋದಿಲ್ಲ. ಹೌದು ಗುರುಜಿ.
ಈಗ ಮನಸ್ಸನ್ನ ನಿಯಮಿಸ್ಲಿಕ್ಕೂ ಕೂಡ, ಇವಾಗ ನೀವು ಏನೋ ಒಂದು ಹಣ್ಣು ಅಥವಾ ಒಂದು ಏನೋ ಒಂದು ಮಣ್ಣಿನ ಗೆಡ್ಡೆ, ಒಂದು ಕಲ್ಲು ಒಂದು ಕಡೆ ಇದ್ರೆ ಯು ಕ್ಯಾನ್ ಮೂವ್ ಇಟ್ ಈಸಿಲಿ ಅಲ್ವಾ? ಹೌದು ಗುರುಜಿ. ಇಲ್ಲಿಂದ ಆ ಕಡೆ ಎತ್ತಿಡ್ಬೋದು ಕೈಯಲ್ಲಿ ಮುಟ್ಟಿ, ಅದು ಸ್ಥೂಲ. ಸೊ ಆದ್ರೆ ಈಗ ಮನಸ್ಸನ್ನ ನೀವು ಒಂದ್ ಕಡೆಯಿಂದ ಎತ್ತಿ ಮತ್ತೊಂದ್ ಕಡೆಗೆ ಹಾಗೆ ಇಡ್ಲಿಕ್ಕೆ ಬರುತ್ತಾ? ಹಾಗೆ ಸ್ಥೂಲವಾಗಿ ಸಿಗೋದಿಲ್ಲ ಮನಸ್ಸು. ಯು ಡೋಂಟ್ ಗೆಟ್ ಟು ಮೂವ್ ಅರೌಂಡ್ ದ ಮೈಂಡ್ ಲೈಕ್ ದಟ್. ಈಗ ಮನಸ್ಸು ನಮಗೆ ಒಂದ್ ಕಡೆ ಇವಾಗ ಪ್ರವಚನ ಆಗ್ತಾ ಇದೆ ಉದಾಹರಣೆಗೆ, ಈಗ ಪ್ರವಚನವನ್ನು ಕೇಳಬೇಕು ಅಂತ ನಾವು ಎಷ್ಟೋ ಸಲ ಮನಸ್ಸು ಮಾಡ್ಬೇಕು ಅಂತ ಇರ್ತೇವೆ. ಇವತ್ತು ಪ್ರವಚನವನ್ನ ಪೂರ್ತಿಯಾಗಿ ನಾವು ಇವತ್ತು ವಿಷ್ಣು ಸಹಸ್ರನಾಮ ಪಾರಾಯಣ ಆಗುವಾಗ ಪೂರ್ತಿ ಮನಸ್ಸಿಟ್ಟು ಹೇಳ್ಬೇಕು ಅಂತ ಅಂದ್ಕೊಂಡಿರ್ತೇವೆ, ಆದ್ರೆ ಆಗಿರೋದಿಲ್ಲ. ಸೊ ಮನಸ್ಸನ್ನ ಕಂಟ್ರೋಲ್ ಮಾಡಿ ನಮಗೆ ಬೇಕಾದಲ್ಲಿ ಅದನ್ನ ಇಡುವಂತದ್ದು ಕಷ್ಟ. ಯಾಕೆಂದ್ರೆ ಅದು ಸೂಕ್ಷ್ಮ. ನಾನ್ ನಿಮಗೆ ಸೂಕ್ಷ್ಮ ಅಂದ್ರೆ ಏನು, ಸ್ಥೂಲ ಅಂದ್ರೆ ಏನು ಅನ್ನುವ ವ್ಯತ್ಯಾಸವನ್ನ I'm trying to teach you. ಸೊ ಯಾವುದು ಸೂಕ್ಷ್ಮವೋ ಅದು ಪಂಚೇಂದ್ರಿಯಗಳಿಗೆ ಸಿಗುವುದಿಲ್ಲ, ನಮ್ಮ ಪಂಚೇಂದ್ರಿಯಗಳಿಗೆ. ಹಾಗಂತ ನಮ್ಮ ಪಂಚೇಂದ್ರಿಯಕ್ಕೆ ಸಿಗ್ಲಿಲ್ಲ ಅಂತ ಹೇಳಿದ ತಕ್ಷಣ ದೇವತೆಗಳ ಪಂಚೇಂದ್ರಿಯಕ್ಕೆ ಅದು ಪ್ರತ್ಯಕ್ಷ, ಅದು ತುಂಬಾ ಈಸಿ. ಅದು ಅವರಿಗೆ, ನಮಗೆ ಯಾವುದು ಸೂಕ್ಷ್ಮವೋ ಅವರಿಗೆ ಅದು ತುಂಬಾ ಸ್ಥೂಲವಾಗಿರ್ತದೆ. ಸೊ ಈ ಸೂಕ್ಷ್ಮ ಸ್ಥೂಲ ಅನ್ನುವಂಥದ್ದು ರಿಲೇಟಿವ್, ಇಟ್ಸ್ ಅ ರಿಲೇಟಿವ್ ಥಿಂಗ್. ಸೊ ಪಂಚೇಂದ್ರಿಯದಿಂದ ನೋಡಿದ್ದು ಆದಿ ಇರುವಂತದ್ದು ಅನ್ನುವಂಥದ್ದು ಇಟ್ಸ್ ಅ ಜನರಲೈಸೇಷನ್ ವಿಚ್ ಇಸ್ ಡಿಸೆಂಟ್ ಇನಫ್ ಫಾರ್ ಅಸ್ ಟು ಯೂಸ್. ಈಗ ಆದ್ರೆ ನಾವು ಇವಾಗ ಏನೇ ಒಂದು ಮನೆ ನೋಡಿದ್ರು, ಏನೇ ನೋಡಿದ್ರು ನಾವು ಅದಕ್ಕೆ ವಿ ಅಟ್ಯಾಚ್ ಅನ್ ಒರಿಜಿನ್ ಟು ಇಟ್. ಅದು ಈ ಕಾಲ. ಆದ್ರೆ ಒರಿಜಿನ್ ಇಲ್ಲದೆಯೇ ಯಾವಾಗ್ಲೂ ಇರುವಂತದ್ದು ಅಂತ ಹೇಳಿದ್ರೆ ದಟ್ ಇಸ್ ದಿ ಮೂಲ ಅಸ್ತಿತ್ವ. ಅಂದ್ರೆ ದೂರದ ಯಾವತ್ತು ದೃಷ್ಟಾಂತ ಅಂತ ಹೇಳಿದ್ರೆ ದೂರದ್ದೇ ಕೊಡ್ಬೇಕು, ಮತ್ತೇನ್ ಮಾಡೋದು. So we attach the origin because our indriyas have taken the information, alva Guruji? Because our indriyas are conditioned to this understanding that anything needs to have an origin. Because our mind is conditioned more than indriyas. Our mind is conditioned to this because we tend to attach an origin to everything. That if anything is there must be some way in which it has come to being. So we have to begin to recon an existence which has always been there and has never come to being at some point of time. I think this influence happened after the theory of evolution, no? That was explained. Theory of evolution, where they say that man came from... Whatever might be the content of that theory, but the very attempt that they are trying to explain, okay, theory of evolution, how did all this come about? So that mind is thinking, it is adu prayatna ಮಾಡ್ತಾ ಉಂಟು, ಏನು ಎಲ್ಲಿಂದ ಬಂತು ಅಂತ ಇದನ್ನು ನಾವು ಇದಕ್ಕೊಂದು ಮೂಲವನ್ನ ಅಟ್ಯಾಚ್ ಮಾಡಬೇಕು ಅಂತ. They must be, ಹೇಗೆ ಆಗ್ತದೆ ಅಂತ I'll give you a very crude, it's drishtanta. See, always you must remember, nahi drishtante sarva samyam. An example always has its limitations, and example is always an example only. So drishtanta, why we are using example is to help you to understand what you don't understand now from what you already understand. That is the function of an example, and so it should not be extrapolated or stretched beyond that. I'll give you a very crude example how you will understand. Now, say you are attending ನೀವೆಲ್ಲ ಒಂದು ಉತ್ಸವವನ್ನು, ಯಾವುದೋ ಒಂದು ದೊಡ್ಡ ಮದುವೆಯೋ ಮುಂಜಿಯೋ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಇದೆ, ಅಲ್ಲಿ ನೀವು ಅಟೆಂಡ್ ಆಗ್ತಾ ಇದ್ದೀರಾ. ಇವಾಗ ಅಲ್ಲಿ ಅಟೆಂಡ್ ಆಗ್ತಾ ಇರುವಾಗ ಎಲ್ಲ ಬೇರೆ ಕಡೆಯಿಂದ ಬೇರೆ ಊರಿನಿಂದ ಇರುವ ಸಂಬಂಧಿಕರು ಎಲ್ಲ ಬರ್ಲಿಕ್ಕಿದ್ದಾರೆ. ಹಾಗೆ ಜನರಲಿ ನಾವು ಹೋದಾಗ we understand that most of the people who are there, ಹೆಚ್ಚಿನ ಜನ ಅಲ್ಲಿದ್ದವರೆಲ್ಲ ಬೇರೆ ಊರಿಂದ ಬಂದವರೇ ಅಂತ. ಸೊ ಬಂದವರಿಗೆಲ್ಲ ನಾವು ಕೇಳ್ತೇವೆ, ನೀವು ಎಲ್ಲಿ, ಯಾವ ಊರಿನವ್ರು, ಯಾವಾಗ ಬಂದ್ರಿ?
ಬಟ್ ದ ಪರ್ಸನ್ ಹೂ ಇಸ್ ದ ಪರ್ಸನ್ ಆಫ್ ದಟ್ ಹೌಸ್, ಆ ಮನೆಯ ಯಜಮಾನ ಏನಿದ್ದಾನೆ ಅವನಿಗೆ ನಾವು ಎಲ್ಲಿಂದ ಬಂದ್ರೆ ಯಾವಾಗ ಬಂದ್ರಿ ಅಂತ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ಬಂದವನಲ್ಲ, ಅವನಲ್ಲೇ ಇರುವವ. ಯಜಮಾನ ಇನ್ ಸೆನ್ಸ್ ಈಗ ಗುರುಜಿ ದೇವರು ಭಗವಾನ್. ಹಾಗೆ ಅದು ಒಂದು ಉದಾಹರಣೆ ಈಗ ಕೊಟ್ಟದ್ದು. So we overlook what is already existing. Yes. Is it? Because of a very strong bias. Bias. We need to transcend that bias. We need to rise above that bias in order to even recognize the existence of God. Or to recognize the existence of our own self. ನಾವು ಕೂಡ ಅಷ್ಟೇ, ಆತ್ಮಕ್ಕೂ ಆದಿ ಇಲ್ಲ, ದೇವರಿಗೆ ಮಾತ್ರ ಆದಿ ಇಲ್ಲ ಅಲ್ಲ, ಆತ್ಮಕ್ಕೂ ಆದಿ ಇಲ್ಲ. ಆದಿ ಇರುವುದು ಮತ್ತೆ ಎಂತದ್ದು, ಸೃಷ್ಟಿ ಅಂದ್ರೆ ಏನಂತದ್ದು ಮತ್ತೆ ಅಂತ ಹೇಳಿದ್ರೆ, ಆತ್ಮಕ್ಕೆ ಜಡದ ಸಂಪರ್ಕ ಏನು ಉಂಟಾಗುತ್ತೆ, ಆ ಜಡದ ಸಂಪರ್ಕ ಆಗಿ ನಾವೀಗ ಈ ದೇಹ 1982ಕ್ಕಿಂತ ಮೊದಲು ಈ ದೇಹ ಇರಲಿಲ್ಲ. ದಿಸ್ ಬಾಡಿ ಇನ್ ವಿಚ್ ಐ ಆಮ್ ಮೂವಿಂಗ್ ಅರೌಂಡ್ ನೌ ವಾಸ್ ನಾಟ್ ದೇರ್ ಬಿಫೋರ್ 1982. ಆದ್ರೆ ಐ ವಾಸ್ ದೇರ್. ನನ್ನ ಅಸ್ತಿತ್ವ ಆಲ್ವೇಸ್ ಹ್ಯಾಡ್ ಅ ಕಂಟಿನ್ಯೂಟಿ. ದೇರ್ ವಾಸ್ ನೆವರ್ ಅ ಟೈಮ್ ವೆನ್ ಐ ವಾಸ್ ನಾಟ್ ದೇರ್. ನಾನು ಇರಲಿಲ್ಲ ಅಂತೆ. ಈ ದೇಹ ಇರಲಿಲ್ಲ, ಇನ್ನೊಂದು ದೇಹದಲ್ಲಿದ್ದೆ. ಅಲ್ಲಿ ಯಾವುದೋ ಒಂದು ಊರು, ಯಾವುದೋ ಒಂದು ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಯಾರೋ ಇದ್ದಿರ್ಬೋದು. ಸೊ ಈಗ ಅದಾಗಿ ಅಲ್ಲಿ ಏನೊಂದು ಮೃತ್ಯು ಅಂತ ಆಯ್ತು. ಅದಾದ ಮೇಲೆ ಕರ್ಮಾನುಸಾರವಾಗಿ ಇನ್ನೊಂದು ದೇಹಕ್ಕೆ ಬಂದಿದ್ದೆ. ಈ ದೇಹ it will not stay forever. Definitely it will fall one day. It's a certainty, incontrovertible certainty. Definitely within the next ಕೆಲವು ವರ್ಷಗಳಲ್ಲಿ it will fall. But my existence won't end there. ನೀವು ವಿಚಾರ ಮಾಡಿ ನೋಡಿ, the basis of proper ಜ್ಞಾನ is ಆತ್ಮಸಾಕ್ಷಿ. I ask you all to perform an experiment in your own ಏಕಾಂತ. ನಿಮ್ಮ ಏಕಾಂತದಲ್ಲಿ ಮಾಡುವಂತಹ ಒಂದು ಪ್ರಯೋಗವನ್ನು ಹೇಳ್ತೇನೆ, ನೀವು ಮಾಡ್ಲೇಬೇಕು. ನೀವು ಇವಾಗಿರುವಂತಹ ದೇಹದಲ್ಲಿ ಏನ್ ನಿಮ್ಮ ಅಸ್ತಿತ್ವವನ್ನು ನೀವು ಕಂಡುಕೊಂಡಿದ್ದೀರಿ, ನೀವು ಒಂದು ಕಡೆ ಏಕಾಂತದಲ್ಲಿ ಶಾಂತವಾಗಿರ್ಬೇಕು. ಅಲ್ಲಿ ಸುಮ್ಮನೆ ಎಲ್ಲ ಬೇರೆ ಬೇರೆ ತರದ ಡಿಸ್ಟರ್ಬೆನ್ಸಸ್ ಇರುವಂತಹ ಜಾಗದಲ್ಲಿ ಆಗೋದಿಲ್ಲ. ಶಾಂತವಾಗಿ ನೀವು ಏಕಾಂತದಲ್ಲಿ ಇರುವಂತಹ ಒಂದು ಸಮಯದಲ್ಲಿ ಮಾಡಬೇಕಾದಂತಹ ಕೆಲಸ ಇದು. ಏನು ಅಂತ ಹೇಳಿದ್ರೆ, ಅಲ್ಲಿ ಕೂತ್ಕೊಂಡು ಶಾಂತವಾಗಿ ಮನಸ್ಸನ್ನ ಏಕಾಗ್ರ ಮಾಡಿ ವಿಚಾರ ಮಾಡಿ, ಆತ್ಮಸಾಕ್ಷಿಯನ್ನ ಇಟ್ಕೊಂಡು ವಿಚಾರ ಮಾಡಿ. ನಿಮ್ಮ ಆತ್ಮಸಾಕ್ಷಿಗೆ ನೀವು ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಈ ದೇಹ ಬಿದ್ದಾದ ನಂತರ ನನಗೆ ಅಸ್ತಿತ್ವ ಇರುವುದೇ ಇಲ್ಲ. ಐ ವಿಲ್ ಸೀಸ್ ಟು ಎಕ್ಸಿಸ್ಟ್. ನನ್ನ ಅಸ್ತಿತ್ವವೇ ಇರುವುದಿಲ್ಲ. ಅಥವಾ ಈ ದೇಹ ಹುಟ್ಟುಕ್ಕಿಂತ ಮೊದಲು ನನಗೆ ಅಸ್ತಿತ್ವವೇ ಇರಲಿಲ್ಲ. ಯು ಟ್ರೈ ಟು ಡಿನೈ ಯುವರ್ ಎಕ್ಸಿಸ್ಟೆನ್ಸ್ ಅಂಡ್ ಇಟ್ ವಿಲ್ ನೆವರ್ ಬಿ ಅಕ್ಸೆಪ್ಟಬಲ್ ಟು ಯುವರ್ ಇನ್ನರ್ ಕಾನ್ಶಿಯನ್ಸ್. ಇಟ್ ವಿಲ್ ಅಕ್ಸೆಪ್ಟ್ ದಟ್ ಯು ಆರ್ ಬಾರ್ನ್ ಅಟ್ ಅ ಸರ್ಟನ್ ಟೈಮ್. ನಾನು ಯಾವಾಗ್ಲೊಮ್ಮೆ ಹುಟ್ಟಿದ್ದೇನೆ, ಈ ದೇಹದಲ್ಲಿ ನಾನು ಆವಾಗ ಬಂದೆ ಬೆಳೆದೆ, ಅದೆಲ್ಲ ಇಟ್ ವಿಲ್ ಅಕ್ಸೆಪ್ಟ್. ಬಟ್ ಇಫ್ ಯು ಟ್ರೈ ಟು ಡಿನೈ ಎಕ್ಸಿಸ್ಟೆನ್ಸ್, ಯುವರ್ ಇನ್ನರ್ ಕಾನ್ಶಿಯನ್ಸ್ ವಿಲ್ ನೆವರ್ ಅಕ್ಸೆಪ್ಟ್ ಇಟ್. ಆತ್ಮಸಾಕ್ಷಿ ಯಾವತ್ತೂ ಕೂಡ ನೆವರ್. ನಮ್ಮ ಅಸ್ತಿತ್ವವನ್ನೇ ನಾವು ಅಲ್ಲಗಳೆಯುವ ಪ್ರಯತ್ನ ಮಾಡಿದ್ರು ಕೂಡ ಒಳಗಿನಿಂದ ಅದರದನ್ನು ತಳ್ಳಿ ಹಾಕಿ ಬಿಡುತ್ತೆ. ಇಟ್ ವಿಲ್ ನಾಟ್ ಎಕ್ಸೆಪ್ಟ್ ಇಟ್. ಯಾಕೆಂದ್ರೆ ಅವರ್ ಎಕ್ಸಿಸ್ಟೆನ್ಸ್ ಹ್ಯಾಸ್ ಅ ಕಂಟಿನ್ಯೂಟಿ. In that continuum, there have been so many lives. There has been so many births and deaths and births and deaths. So many. ಲೆಕ್ಕ ಹಾಕ್ಲಿಕ್ಕೂ ಆಗುದಿಲ್ಲ. ನಾವೆಲ್ಲ we have been born several times, countless times, and died several times. So that's a very normal phenomena, borning and dying. Forgive me for the use of borning, but taking birth and dying. This is a very, ಇದು ತುಂಬಾ ಅತ್ಯಂತ ಸರ್ವೇ ಸಾಮಾನ್ಯವಾದದ್ದು. ನಾವು ಎಷ್ಟೋ ಸಲ ಹುಟ್ಟಿದ್ದೇವೆ. ಆದ್ರೆ ಈ ಹುಟ್ಟು ಸಾವುಗಳ ನಡುವೆ ಇರುವಂತಹ ಒಂದು ಕಂಟಿನ್ಯೂಟಿ ಏನಿದೆ, ನೈರಂತರ್ಯ ಅಂತ ಹೇಳ್ಬೇಕಂತ ಅರ್ಥ ಆಗಿದೆ ಅಂತ ಕಂಟಿನ್ಯೂಟಿ ಅಂತ ಹೇಳಿ. ಸೊ ದೇರ್ ಇಸ್ ಅ ಕಂಟಿನ್ಯೂಮ್, ಅವರ್ ಎಕ್ಸಿಸ್ಟೆನ್ಸ್ ಕಂಟಿನ್ಯೂಮ್ ವಿಚ್ ಈಸ್ ಅನಾದಿ. ನಮ್ಮ ಅಸ್ತಿತ್ವಕ್ಕೆ ಆದಿ ಇಲ್ಲ. ನಮಗದು ನೆನಪಿದೆಯೋ ಇಲ್ವೋ ಅನ್ನುವಂಥದ್ದು ಬೇರೆ ವಿಷಯ. ನಮಗೆ ನೆನಪಿಲ್ಲ. ಹಾಗೆ ನಾವು ಸಣ್ಣ ಮಗುವಾಗಿರುವಾಗ ಏನು ಮಾಡ್ತಾ ಇದ್ದದ್ದು ಅದು ನಮಗೆ ನೆನಪಿಲ್ಲ. ನಮಗೆ ನೆನಪಿಲ್ಲ ಅನ್ನುವ ಕಾರಣದಿಂದ ಅದು ಇಲ್ಲ ಅಂತ ಹೇಳುವಂಥದ್ದು ಅದು ಸರಿಯಲ್ಲ. ಇಟ್ಸ್ ನಾಟ್ ರೀಸನಬಲ್.
ಎಷ್ಟೋ ನಮ್ಮ ತಂದೆ ತಾಯಿಗಳು ನೋಡಿದ ಅವ್ರಿಗೆ ನೆನಪಿರ್ತದೆ. ಆದ್ರೆ ನಮಗೆ ನೀನ್ ಸಣ್ಣ ಹುಡುಗ ಇರುವಾಗ ಹೀಗ್ ಮಾಡ್ತಿದ್ದಿ ಅಂತ ಹೇಳಿದ್ರೆ ನಮಗೆ ನೆನಪಿರ್ಲಿಕ್ಕಿಲ್ಲ. ಆದ್ರೆ ನಾನು ಅದನ್ನ ಹೇಳ್ತಾ ಇಲ್ಲ, ನಿಮಗೆ ನೆನಪಿದೆಯೋ ಇಲ್ವೋ ಅಂತ ನಾನು ಕೇಳ್ತಾ ಇಲ್ಲ. ದಟ್ ಇಸ್ ನಾಟ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಟು ಡೂ. What I am asking you to do is very, very simple. Try to impose on your inner conscience that your existence will be negated at any time in the past or any time in the future, and it won't accept it. ನಮ್ಮ ಆತ್ಮಸಾಕ್ಷಿಯು ನಮ್ಮ ಅಸ್ತಿತ್ವವೇ ಇಲ್ಲದಂತ ಆಗುತ್ತೆ ಅನ್ನುವ ವಿಷಯವನ್ನ ನೀವು ಏಕಾಂತದಲ್ಲಿ ಶಾಂತವಾಗಿ ಚಿಂತನೆ ಮಾಡಿ ನೋಡಿ. ಅದು ಅಸ್ತಿತ್ವವೇ ಇಲ್ಲವಾಗುತ್ತೆ ಅನ್ನೋದನ್ನ ಅದು ಸ್ವೀಕಾರ ಮಾಡೋದಿಲ್ಲ. ಇದಕ್ಕೆ ತುಂಬಾ ವೆರಿ ನ್ಯೂಟ್ರಲ್ ಮೈಂಡ್, ವೆರಿ ಪೀಸ್ಫುಲ್ ಅಂಡ್ ಕಂಪೋಸ್ಡ್ when I mind. took 3 days silence with this same thought, there was so much fear that came to know that we will cease to exist. So much It will not fear. accept it. You will cease to exist. Your existence itself will not be there. This idea itself is not acceptable to the inner conscience. Not because of fear. You have to transcend the fear. It's not only you have to come out of that fear. At least you assume for that time being that you are well protected and there is nothing that can happen to you, so that you can think properly. So when you think properly, then you try to accommodate this idea that existence itself will cease because of any reason, whatever the reason may be. It may be anything. Don't attach it with any violence or death or anything like that. Just by even naturally, just like a light dimmed and went off, like that. Your existence also, it might it's just like a bloop of light and then it will dim and go. Anything like that. It need Guruji, not it immediately brought to an shows end by- possibilities, like I will be a flower, I will be a snail, I will be a bird. It shows those kind of possibilities the moment I put that thought. Those are possibilities. So, and those may not even be there in the memory. But our existence itself, the sense of existence, which underlies all these various forms in which we will have been there at some point of time as one of these. But that we may not remember. But existence itself, we are connected with the continuum of existence at every point of time. ಈ ಕ್ಷಣದಲ್ಲಿಯೂ ಕೂಡ ಅಷ್ಟೇ. We are connected with the continuum of existence. Try to deny that. ನಮಗೆ ಅಸ್ತಿತ್ವವೇ ಇರಲಿಲ್ಲ ಯಾವುದೋ ಒಂದು ಸಮಯದಲ್ಲಿ, ಅಥವಾ ಇನ್ನು ಮುಂದೆ ಯಾವುದೋ ಒಂದು ಸಮಯದಲ್ಲಿ in the future ನಮ್ಮ ಅಸ್ತಿತ್ವ ಇರುವುದಿಲ್ಲ. Try to deny that. ಇವಾಗ ಅದೆಲ್ಲ ಹಿಂದೆ ನಡೆದದಲ್ಲ. In the future also we will be taking so many different forms again. So ಈಗ ಆ ರೂಪಗಳಲ್ಲೆಲ್ಲ we don't know what forms will be taking. ಯಾವ ರೂಪ ನಮಗೆ ಅಂದಾಜಿಲ್ಲ. ಈಗ ನಾರಾಯಣ ಆ ರೂಪ ನಾವು ಹೌದಾ ನಾವಿರೋದು ನಮಗೆ ಅಂದಾಜಿಲ್ಲ. Nirakar. ನಿರಾಕಾರ ಅಂದ್ರೆ ಈ ಆಕಾರಗಳೆಲ್ಲ ನಮಗೆ ವಿ ಡೋಂಟ್ ನೋ ನಾವು ವಾಟ್ ಆಕಾರ ವಿ ವಿಲ್ ಟೇಕ್, ಅಂಡ್ ದಟ್ ಆಕಾರ ಇಸ್ ನಾಟ್ ಅವರ್ ಒರಿಜಿನಲ್ ಆಕಾರ. ಅಂದ್ರೆ ಈ ಆಕಾರ ದಟ್ ವಿ ಟೇಕ್, ಏನು ಇದರದ್ದೆಲ್ಲ ಈ ಹೂ ಇತ್ಯಾದಿಗಳು ನಾವೇನು ಆಕಾರ ತಗೊಳ್ಬಹುದು, ಗಿಡವಾಗಿಯೋ ಮತ್ತೊಂದಾಗಿಯೋ ಪ್ರಾಣಿಯಾಗಿಯೋ ಪಕ್ಷಿಯಾಗಿಯೋ, ಆ ಆಕಾರಕ್ಕೂ ನಮ್ಮ ಆಕಾರಕ್ಕೂ ಸಂಬಂಧ ಇಲ್ಲ. those will have origin. ಈಗ ಮುಂದಿನ ಜನ್ಮ, ಇಫ್ ಐ were to become a snake, ಈಗ ಆ ಸ್ನೇಕ್ ಬಾಡಿ ಏನಿದೆ ಮುಂದಿನ ಜನ್ಮ, ಈಗ ದಿಸ್ ಟೈಮ್ ಇವಾಗ now it is 2022. So say 2060, 2070, tentatively, this body will fall. Then after that next, ಅದರ ನಂತರ ಮುಂದಿನ ಶರೀರ ಯಾವುದು, ಹಾವಿನ ಶರೀರ ಅಂತ ಇದ್ರೆ ಕರ್ಮಾನುಸಾರವಾಗಿ ಆ ಹಾವಿನ ಶರೀರ ಅನ್ನುವಂಥದ್ದು ಇವಾಗ ಅದು ಇಲ್ಲ. ಇಟ್ ಇಸ್ ನಾಟ್ ದೇರ್ ನೌ. ಇಟ್ ಇಸ್ ನಾಟ್ ಬೀನ್ ಫಾರ್ಮ್ಡ್ ಸ್ಟಿಲ್. ಅವಾಗ ನಾನು ಹಾವಾಗಿ ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ ಅಂತ ಆದ್ರೆ ಕರ್ಮಾನುಸಾರವಾಗಿ, ಅವಾಗ ಆ ಹಾವು ಜನ್ಮ ನನ್ಗೆ ಎಲ್ಲಿ ಆಗ್ಬೇಕೋ ಅಲ್ಲಿ ಒಂದು ತಂದೆ ತಾಯಿ ಅಂತ ಇರ್ಬೇಕಲ್ಲ ಹಾವುಗಳು. ಆ ಹಾವುಗಳು ಆ ಹಾವಿನ ಗರ್ಭದಲ್ಲಿ ನನ್ನ ಶರೀರ ಅಲ್ಲಿ ಉತ್ಪಾದನೆ ಆಗ್ಬೇಕು. ಸೊ ಅದಕ್ಕೆ ಆದಿ ಇದೆ. There is a starting to that and there will be a ending to that also. ಈಗ ಈ ಶರೀರನೂ ಅಷ್ಟೇ 1982ರಲ್ಲಿ ಏನು ಈ ಶರೀರ ಅಂತ ತಾಯಿಯ ಗರ್ಭದಲ್ಲಿ ಆಯ್ತು.
ಅದಕ್ಕೆ ಈ ಶರೀರಕ್ಕೆ ಆದಿ ಅನ್ನೋದಿದೆ. ಈ ಶರೀರದೊಟ್ಟಿಗೆ ನನ್ನ ಸಂಪರ್ಕ ಏನಿದೆ ಅದಕ್ಕೆ ಆದಿ ಇದೆ. ದೇರ್ ಇಸ್ ಅ ಪಾಯಿಂಟ್ ಆಫ್ ಬಿಗಿನಿಂಗ್ ಟು ಮೈ ಅಸೋಸಿಯೇಷನ್ ವಿತ್ ದಿಸ್ ಬಾಡಿ, ಬಟ್ ದೇರ್ ಇಸ್ ನೋ ಆದಿ ಟು ಮೀ. ಈ ಶರೀರವು 1960 1950 ಊಹೆ ಮಾಡುವ, ನಾಳೆನೆ ಹೋಗ್ಬೋದು, ಬೇರೆ ವಿಚಾರ. ಆದ್ರೆ 1960 ವರೆಗೆ ನಾರ್ಮಲಿ ಇಮ್ಯಾಜಿನ್ ಮಾಡಿದ್ರು. 1960 ಬಿತ್ತು ಅಂದ್ರೆ ಶರೀರ, ಮತ್ತೆ ಮೇ ಬಿ ಬೈ ದ ಟೈಮ್ ಇಟ್ ಇಸ್ 1970 1961 1962 ಅಗೇನ್ ಯಾವುದೋ ಒಂದು ಬೇರೆ ಶರೀರದಲ್ಲಿ ಹುಟ್ಟಬೇಕು ಅಂದ್ರೆ ದಾಟ್ ಶರೀರ ಇವಾಗ ಇನ್ನು ಅದು ಫಾರ್ಮ್ ಆಗಿಲ್ಲ. ಅದಕ್ಕೆ ಆದಿ ಅನ್ನುವಂಥದ್ದು ಆಗ ಇರ್ತದೆ. ಇಟ್ ವಿಲ್ ಹ್ಯಾವ್ ಅನ್ ಆದಿ ದಟ್ ಟೈಮ್. ಆಮೇಲೆ ಅದಕ್ಕೆ ಅಂತ್ಯ ಅನ್ನುವಂಥದ್ದು ಏನು, ಒಂದು ಈಗ ಹಾವಿನ ಶರೀರ ಅಂದ್ರೆ ಹಾವು ಎಷ್ಟು ವರ್ಷ ಇರ್ತದಪ್ಪ? ಒಂದು ಕೆಲವು ಹಾವುಗಳು ಒಂದು 20 ವರ್ಷ ಇರ್ಬೋದಾ, ಒಂದು 15 ವರ್ಷ 20 ವರ್ಷ ಹಾವಿದ್ದು ಮತ್ತೆ ಸಾಯ್ತದೆ. ಸೊ ಅಷ್ಟು ಅದಕ್ಕೆ ಆಯು. ಹಾಗೆ ಸೊ ಈಗ ಬೇರೆ ಬೇರೆ ಯೋನಿಗಳಲ್ಲಿ ಇರುವಂತಹ ಶರೀರವು ಆ ರೀತಿಯಾಗಿ ಶುಕ್ರ ಶೋಣಿತದ ಒಂದು ಮಿಶ್ರಣದಿಂದ ಅದು ಆಗ್ಬೇಕಲ್ಲ. ಸೊ ಹಾಗೆ ಆದಿ ಅಂತ್ಯ ಅಂತ ಇರುವಂತದ್ದು ಈ ಸ್ಥಿತಿಗಳಿಗೆ ನಾವು ಸೃಷ್ಟಿ ಅಂತ ಅದಕ್ಕೆ ಹೇಳುದು. ಸೃಷ್ಟಿ ಅಂದ್ರೇನೆ ಸೂಕ್ಷ್ಮ ಇರುವುದಕ್ಕೆ ಅದಕ್ಕೆ ಒಂದು ಉಪಚಯ ಆಗಿ ಅದು ಸ್ಥೂಲ ರೂಪವನ್ನು ಪಡೆಯುವುದನ್ನೇ ಸೃಷ್ಟಿ ಅಂತ ಹೇಳುದು. ಸೊ ಆ ಒಂದು ಫಾರ್ಮ್ ಏನಿದೆ ಅದಕ್ಕೆ ಒಂದು ಆದಿ ಅಂತ ಇರಬಹುದು, ನಾವು ಹೊರಗೆ ಕಾಣುವಂತಹ ಒಂದು ಫಾರ್ಮ್. ಆದರೆ ಅದಲ್ಲದೆ ಒಳಗೆ ಆತ್ಮದ್ದೇ ಒಂದು ಫಾರ್ಮ್ ಉಂಟು, ಆಕಾರ ಉಂಟು. ಅದು ಈ ಕಣ್ಣಿಗೆ ಪಂಚೇಂದ್ರಿಯಕ್ಕೆ ಕಾಣುವುದಿಲ್ಲ. ದಟ್ ಈಸ್ ನಾಟ್ ವಿಸಿಬಲ್ ಟು ಪಂಚೇಂದ್ರಿಯ. ಆತ್ಮದ್ದೇ ಒಂದು ಆಕಾರ ಇರ್ತದೆ. ಆತ್ಮಕ್ಕೂ ಕೈ ಉಂಟು, ಕಾಲುಂಟು, ಎಲ್ಲ ಉಂಟು. ಆದ್ರೆ ದೇ ಆರ್ ನಾಟ್ ಆಕ್ಟಿವ್ ನಾವು. ಆತ್ಮದ್ದೇ ಆದ ಒಳಗಣ್ಣು, ಅದನ್ನೇ ನಾವು ದ ಇನ್ನರ್ ಐ ಅಂತ ಹೇಳುದು. ಏನು ಅದು ಕಣ್ಣು ಉಂಟು ಒಳಗೆ, ಹಾಗಾದ್ರೆ ಕಣ್ಣು ಅನ್ನೋದು ಉಂಟು ಒಳಗೆ. ಆದ್ರೆ ಅದು ಈಗ ಅದರಿಂದ ನೋಡ್ಲಿಕ್ಕೆ ನಾವು ಅಭ್ಯಾಸ ಮಾಡಿ ಇಲ್ಲ, ಕಲ್ತಿಲ್ಲ, ಅದಿನ್ನೂ ಅಭ್ಯಾಸ ನೋಡುವಲ್ಲಿ ಸಾಮರ್ಥ್ಯವನ್ನು ಅದು ಪಡ್ಕೊಂಡಿಲ್ಲ. ಅದು ನಿಧಾನವಾಗಿ ಪಡ್ಕೊಳ್ಬೇಕು. ಹೇಗೆ ಒಂದು ಮಗು ಹುಟ್ಟಿದ್ಮೇಲೆ ಈ ಬಾಹ್ಯ ಹೊರಗಿನ ಶರೀರದಲ್ಲಿಯೂ ಅಷ್ಟೇ ಕೈ ಕಾಲುಗಳು ಅಂತ ನಮಗೆ ಆಲ್ರೆಡಿ ಹುಟ್ಟುವಾಗಿರುತ್ತೆ. ಆದ್ರೆ ಅದು ಇವಾಗ ನಾವು ಹೇಗೆ ಅದನ್ನು ಉಪಯೋಗ ಮಾಡ್ತಾ ಇದ್ದೇವೆ ಆ ರೀತಿ ಉಪಯೋಗ ಮಾಡ್ಲಿಕ್ಕೆ ರೆಡಿ ಇರಲಿಲ್ಲ ಅದು ಫಸ್ಟ್ಗೆ. ಎಲ್ಲಕ್ಕಿಂತ ತುಂಬಾ ಫನ್ನಿ ಅಂತ ಹೇಳಿದ್ರೆ ಈ ಆನೆ ನೋಡ್ಬೇಕು ನೀವು. ಆನೆ ಸೊಂಡ್ಲು ಎಷ್ಟು ಅದು ತುಂಬಾ ಪವರ್ಫುಲ್ ಅಂದ್ರೆ ಎಷ್ಟೋ ಸಾವಿರಾರು ಮಸಲ್ಸ್ ಇರ್ತದೆ ಅದರಲ್ಲಿ. ಆ ಆನೆಯ ಸೊಂಡ್ಲು ಎಷ್ಟು ಅದು ಒಂದು ಗ್ರೇಸ್ಫುಲ್ ಆಗಿ ಅದನ್ನು ಯೂಸ್ ಮಾಡ್ತದೆ ಅಂತ ನೀವು ಆನೆಯನ್ನು ಹತ್ರದಿಂದ ಗಮನಿಸಿದ್ರೆ ನೋಡ್ತೀರಾ ಎಷ್ಟು ಶಕ್ತಿ ಇರ್ತದೆ ಆ ಸೊಂಡ್ಲಲ್ಲಿ ಅಂತ. ಆದ್ರೆ ಆ ಸಣ್ಣ ಕರು ಇರುವಾಗ ಅದು ಆನೆ, ಅದಕ್ಕೆ ಆ ಸೊಂಡ್ಲು ಅದು ನೋಡ್ತಾ ಉಂಟು. ದೊಡ್ಡ ಆನೆಗಳೆಲ್ಲ ಅದನ್ನು ತುಂಬಾ ಚೆನ್ನಾಗಿ ಬಲಿಷ್ಠವಾಗಿ ಅದನ್ನು ಉಪಯೋಗಿಸ್ತಾ ಇರೋದನ್ನ ನೋಡ್ತಾ ಇರ್ತವೆ. ಆದ್ರೆ ಅದರ ಸೊಂಡ್ಲು ಮಾತ್ರ ನೇತಾಡ್ತಾ ಇರುತ್ತೆ. ಅದಕ್ಕೆ ಗೊತ್ತಿರುದಿಲ್ಲ ಈ ಸೊಂಡ್ಲು ಹೇಗೆ ಉಪಯೋಗಿಸೋದು ಅಂತ. ಸೊ ಅದಕ್ಕೆ ಅದು ಆ ಸೊಂಡ್ಲನ್ನು ಹೇಗೆ ಅದನ್ನೆಲ್ಲ ಬೇರೆ ಬೇರೆದೆಲ್ಲ ಹಿಡಿಯಕ್ಕೆಲ್ಲ ಪ್ರಯತ್ನ ಮಾಡ್ತಾ ಇರ್ತದೆ. ಅದನ್ನ ನೋಡ್ಲಿಕ್ಕೆ ತುಂಬಾ ಚಂದ ಇರ್ತದೆ. ಅದು ಹೋಗ್ತದೆ, ಎಲ್ಲ ಮುಟ್ತದೆ, ಹೀಗ್ ಮಾಡ್ತದೆ, ದೂಡ್ಲಿಕ್ಕೆ ಪ್ರಯತ್ನ ಮಾಡ್ತದೆ, ಮತ್ತೆ ಆಗುದಿಲ್ಲ. ಅದರಲ್ಲಿ ಅದು ಹಿಡ್ಕೊಂಡು ಅದನ್ನ ಹೀಗ್ ಮಾಡ್ತಾ ಇರ್ತದೆ. ಅದ್ರಲ್ಲಿ ಹೇಗೆ ಅಷ್ಟು ಶಕ್ತಿ ಬರ್ತದೆ ಅಂತ ಅದಕ್ಕೆ ಗೊತ್ತಾಗುದಿಲ್ಲ, ಅಂದಾಜಾಗುದಿಲ್ಲ. ಅದ್ ಮತ್ತೆ ಎಷ್ಟೋ ವರ್ಷ ಹಾಗೆ ಪ್ರಯತ್ನ ಮಾಡಿ 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 ಮತ್ತೆ ಬೆಳೆದ ನಂತರ ಅದು ಹೇಗ್ ಬೇಕು ಹಾಗೆ ಅದನ್ನು ತಿರುಗಿಸ್ಬೋದು. ತುಂಬಾ ಸಣ್ಣ ವಸ್ತು. ಆ ಆನೆಯ ಸೊಂಡ್ಲಲ್ಲಿ ಅದು ಸಣ್ಣ ಸೂಜಿಯನ್ನು ಕೂಡ ಎತ್ತಲಿಕ್ಕೆ ಬರ್ತದೆ ಅದಕ್ಕೆ. ಅದರಲ್ಲಿ ಅಷ್ಟು ಅದರಲ್ಲಿ ಒಂದು ನ್ಯಾಕ್ ಇರ್ತದೆ ಸೊಂಡ್ಲಲ್ಲಿ. ಸೊ ಅದು ಡೆವಲಪ್ ಆಗ್ಲಿಕ್ಕೆ ದೇರ್ ನೀಡ್ ಸಮ್ ಟೈಮ್ ಫಾರ್ ಇಟ್. ಆನೆಗೆ ಅಥವಾ ಮಕ್ಕಳಿಗೆ ಅಂದ್ರೆ ಈ ಉದಾಹರಣೆಗೆ ಅಷ್ಟೇ ಹೇಳಿದ್ದು. ಹಾಗೆ ನಮ್ಮ ಆತ್ಮದ್ದೇ ಆದಂತಹ ಕೈಕಾಲುಗಳುಂಟು, ಕಣ್ಣುಂಟು, ಒಳಗಣ್ಣುಂಟು. ಅದು ತೆರೆಯುವವರೆಗೆ ನಮಗೆ ಬೇರೆ ಕಣ್ಣು ಬೇಕಷ್ಟೇ. ನಾವು ಹಿರಣ್ಯ ಗರ್ಭ ಭೂಗರ್ಭ ನೋಡಿದ್ವಲ್ಲ ಮೊನ್ನೆ. ಹಿರಣ್ಯ ಗರ್ಭ ದೇವರನ್ನು ನೋಡ್ಲಿಕ್ಕೆ ವೇದವೇ ಕಣ್ಣು. ಎಲ್ಲಿಯವರೆಗೆ? ನಮ್ಮ ಒಳಗಣ್ಣು ತೆರೆಯುವವರೆಗೆ. ಮತ್ತೆ ವೇದದಿಂದ ಅಲ್ಲ, ಒಳಗಣ್ಣಿನಿಂದಲೇ ನೋಡ್ಬೇಕು. ಆದ್ರೆ ಮೊದಲೇ ಒಳಗಣ್ಣಿನಿಂದ ನೋಡ್ಲಿಕ್ಕಲ್ಲ. ದೇವರ ವ್ಯವಸ್ಥೆ ಇರುವುದೇ ಹಿರಣ್ಯ ಗರ್ಭೋ ಭೂಗರ್ಭ. ವೇದಗಳಿಂದ ನೋಡಿ ಮತ್ತೆ ಭೂಗರ್ಭ ಒಳಗಿಂದ ನೋಡ್ಬೇಕು, ಒಳಗಣ್ಣಿನಿಂದ ನೋಡ್ಬೇಕು. ಒಳಗಣ್ಣಿನಿಂದ ನೋಡುವಂತಹ ಸ್ಥಿತಿಗೆ ಬಂದಾಗ್ಲೇ ಅದನ್ನು ಅಪರೋಕ್ಷ ಅಂತ ಹೇಳುದು, ಅಪರೋಕ್ಷ ಜ್ಞಾನ ಅಂತ ಹೇಳುದು. ಅಪರೋಕ್ಷ ಅಂದ್ರೆ ಒಳಕಣ್ಣು, ಹೊರಗಿನ ಕಣ್ಣಿಗೆ ಪರೋಕ್ಷ ಅಂತ ಹೇಳುದು. ಪರೋಕ್ಷ ಅಂದ್ರೆ ಔಟರ್ ಐ. ಇಟ್ಸ್ ಅ ಟರ್ಮ್ ದಟ್ ಇಸ್ ಯೂಸ್ಡ್ ವೆರಿ ಮಚ್. ತುಂಬಾ ಉಪಯೋಗಿಸ್ತೇವೆ ಆ ಶಬ್ದವನ್ನು. ಅವರು ಅಪರೋಕ್ಷ ಜ್ಞಾನಿಗಳು. ಕನಕದಾಸರು, ಪುರಂದರದಾಸರು ಎಲ್ಲ ಅವರು ಅಪರೋಕ್ಷ ಜ್ಞಾನಿಗಳು ಅಂತ. ಅಂದ್ರೆ ಒಳಗಣ್ಣು ತೆರೆದು ದೇವರನ್ನು ಒಳಗಣ್ಣಿನಿಂದಲೇ ನೋಡುವವರು ಅಂತ. ಹಾಗೆ ಸ್ವರೂಪದ್ದೇ ಆದ ತನ್ನದೇ ಕಣ್ಣು, ಕೈ, ಕಾಲು ಎಲ್ಲ ಉಂಟು. ಅದಕ್ಕೆ ಆದಿ ಇಲ್ಲ. ದಟ್ ವಾಸ್ ನಾಟ್ ಫಾರ್ಮ್ಡ್ ಅಟ್ ಎನಿ ಟೈಮ್.
ಸ್ವರೂಪದ ಕಣ್ಣೇನುಂಟು, ಸ್ವರೂಪದ ಕೈ ಕಾಲೇನುಂಟು, ದಟ್ ವಾಸ್ ನೆವರ್ ಫಾರ್ಮ್ಡ್ ಅಟ್ ಎನಿ ಟೈಮ್. ಅದು ಸೂಕ್ಷ್ಮ, ಅದಕ್ಕೆ ಸೃಷ್ಟಿ ಇಲ್ಲ. ಅದು ಸೃಷ್ಟಿಯಾಗಿ ಅಸ್ತಿತ್ವಕ್ಕೆ ಬಂದದ್ದಲ್ಲ, ಆದ ಕಾರಣ ಅದಕ್ಕೆ ಆದಿ ಇಲ್ಲ. ಅಜೋಪ್ಯೇಕ ಅಜಃ ಅಥವಾ ಅನಾದಿಹಿ, ಯಾವುದಕ್ಕೆ ಆದಿ, ದೇರ್ ಇಸ್ ನೋ ಪಾಯಿಂಟ್ ಆಫ್ ಒರಿಜಿನ್, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಟೈಮ್ ಇಸ್ ನಾಟ್ ದೇರ್. ಇಟ್ ಹ್ಯಾಸ್ ಆಲ್ವೇಸ್ ಎಕ್ಸಿಸ್ಟೆಡ್. ಅದಕ್ಕೆ ಹಾಗಾದ್ರೆ ಸ್ಟಾರ್ಟೇ ಆಗ್ಲಿಲ್ವಾ ಅಂತ ಹೇಳಿದ್ರೆ ಹಾಗಲ್ಲ. ಅದು ಸ್ಟಾರ್ಟ್ ಆದ ಮೇಲೆ ಅದು ಬರುವುದಲ್ಲ, ಅದು ಯಾವಾಗ್ಲೂ ಇರುವಂತದ್ದು. ಸೊ ದೇರ್ ಇಸ್ ನೋ ಫಿನಾಮಿನನ್ ದಟ್ ಇಟ್ ವಾಸ್ ಸ್ಟಾರ್ಟೆಡ್ ಅಟ್ ಸಮ್ ಪಾಯಿಂಟ್ ಆರ್ ಇಟ್ ಕೇಮ್ ಟು ಒರಿಜಿನ್ ಅಟ್ ಸಮ್ ಪಾಯಿಂಟ್ ಅಂತ ಇಲ್ವೇ ಇಲ್ಲ. ಇಟ್ ಆಲ್ವೇಸ್ ಎಕ್ಸಿಸ್ಟೆಡ್. ಟು ಈವನ್ ರಿಕಾನ್ ದಟ್ ಕೈಂಡ್ ಆಫ್ ಎಕ್ಸಿಸ್ಟೆನ್ಸ್ ಇಸ್ ಎ ಪ್ಯೂರಿಫಿಕೇಶನ್ ಫಾರ್ ದ ಮೈಂಡ್. ಅನಾದಿತ್ವವನ್ನ ಅನುಸಂಧಾನ ಮಾಡುವುದೇ ಮನಸ್ಸಿಗೆ ತುಂಬಾ ಪಾವಿತ್ರ್ಯ, ಮನಸ್ಸಿನ ಮಲಗಳನ್ನೆಲ್ಲ ಕಳೆದು ಹಾಕುವಂತಹ ಒಂದು ಧ್ಯಾನದ ಒಂದು ಪ್ರಕ್ರಿಯೆ ಅದು. ಟು ಈವನ್ ಬಿಗಿನ್ ಟು ಫೋಕಸ್ ಆನ್ ದಿಸ್ ಕಾನ್ಸೆಪ್ಟ್ ಆಫ್ ಅನಾದಿ ಮನಸ್ಸಿಗೆ ತುಂಬಾ ಪಾವಿತ್ರ್ಯವನ್ನು ತಂದುಕೊಡ್ತದೆ. ಅನಾದಿಯ ಹಿಂದೆ ನಾವು ಮನಸ್ಸನ್ನು ಹೊರಳಿ ಬಿಟ್ಟರೆ, if we seek for anadi, that itself is a very purifying exercise, because we begin to reckon things beyond the phenomena of bringing them to existence. ಉತ್ಪತ್ತಿ ಧರ್ಮ ಇಲ್ಲದೆ ಇರುವುದು ಯಾವುದಪ್ಪ ಅಂತ ಹೇಳಿದ್ರೆ, ದೇವರಿಗೆ ಉತ್ಪತ್ತಿ ಧರ್ಮ ಇಲ್ಲ, ಮತ್ತೆ ಪ್ರಕೃತಿಗೂ ಉತ್ಪತ್ತಿ ಧರ್ಮ ಇಲ್ಲ. ಪ್ರಕೃತಿಯನ್ನು ದೇವರು ಸೃಷ್ಟಿ ಅಂದ್ರೆ ಅದನ್ನು ಉತ್ಪತ್ತಿ ಮಾಡಿದ್ದಂತ ಇಲ್ಲ. ಅಂದ್ರೆ ಇಟ್ ವಾಸ್ ನಾಟ್ ಬ್ರಾಟ್ ಟು ಎಕ್ಸಿಸ್ಟೆನ್ಸ್. ಈ ಕ್ರಿಶ್ಚಿಯನ್ ಕಾನ್ಸೆಪ್ಟ್ ಆಫ್ ಕ್ರಿಯೇಷನ್ ಅಲ್ಲಿ ದೇ ಹ್ಯಾವ್ ದಿಸ್ ಐಡಿಯಾ ದಟ್ ಗಾಡ್ ಕ್ರಿಯೇಟೆಡ್ ಫ್ರಮ್ ನಥಿಂಗ್ ಅಂತ. ಬಟ್ ದಟ್ಸ್ ಅ ವೆರಿ ರಾಂಗ್ ಐಡಿಯಾ. ಇಟ್ಸ್ ಕಾಲ್ಡ್ ಎಕ್ಸ್ ನಿಹಿಲಿಸಮ್. The current Christianity and even the Muslim Abrahamic, so almost Abrahamic religions, they have this idea that God created from nothing. There was nothing and God brought it to existence. That we don't accept. We differ very strongly on that nothing was brought to existence. Things were formed by intermingling. Iga there is ಮಣ್ಣು ಉಂಟು, ಕಲ್ಲು ಉಂಟು, ಅದೆರಡನ್ನು ಸೇರಿಸಿ ನಾವು ಒಂದು ಗೋಡೆ ಮಾಡಿದೆವು. ಸೊ ದಟ್ ಗೋಡೆ ವಾಸ್ ಬ್ರಾಟ್ ಟು ಎಕ್ಸಿಸ್ಟೆನ್ಸ್, ಬಟ್ ಕಲ್ಲು ಮಣ್ಣು ವಾಸ್ ನೆವರ್ ಬ್ರಾಟ್ ಟು ಎಕ್ಸಿಸ್ಟೆನ್ಸ್. ಉದಾಹರಣೆ, ಅಗೇನ್ ಅನ್ ಎಕ್ಸಾಂಪಲ್. ಇನ್ ದ ಫಾರ್ಮೇಶನ್ ಆಫ್ ಸೃಷ್ಟಿಯ ಇದರಲ್ಲಿ ಕಲ್ಲು ಮಣ್ಣು ಕೂಡ ಸ್ಥೂಲವೇ. ದೇರ್ ಆರ್ ಥಿಂಗ್ಸ್ ವಿಚ್ ಆರ್ ಮೋರ್ ಸೂಕ್ಷ್ಮ ದ್ಯಾನ್ ದಟ್. ಪ್ರಕೃತಿ ಅನ್ನುವಂಥದ್ದನ್ನೇ ಇವನ್ ಆಯುರ್ವೇದ ಶಾಸ್ತ್ರದಲ್ಲಿಯೂ ಕೂಡ, ವೇದಗಳಲ್ಲಿ ಎಲ್ಲ ಪ್ರಕೃತಿ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಆಸ್ ಅವ್ಯಕ್ತ, ಮೀನ್ಸ್ ನಾಟ್ ಮ್ಯಾನಿಫೆಸ್ಟ್. ದೇವರ ಮನಸ್ಸಿನಲ್ಲಿ ಅಥ ಪುರುಷೋಹ ವೈ ನಾರಾಯಣೋ ಕಾಮಯತ ಪ್ರಜಾ ಸೃಜೇಯೇ, ದೇವರ ಮನಸ್ಸಿನಲ್ಲಿ ಸೃಷ್ಟಿ ಆಗಬೇಕು ಅನ್ನುವ ಸಂಕಲ್ಪ ಬಂದಾಗ ಈ ಪ್ರಕೃತಿ ಅಂದ್ರೆ ಪ್ರಕೃತಿಯ ದೇವತೆ ಲಕ್ಷ್ಮಿ, ದೇವರ ಹೆಂಡತಿ ಸ್ತ್ರೀ, ನಮ್ಮೆಲ್ಲರ ತಾಯಿ. ಅಲ್ಲಿ ಕ್ಷೋಭೆ ಉಂಟಾಗಿ ಸೃಷ್ಟಿ ಅನ್ನುವಂಥದ್ದು ಪ್ರಾರಂಭ ಆಗ್ತದೆ. ಸಂಭವ ಸರ್ವಭೂತಾನ ತಥೋ ಭವತಿ ಭಾರತ. ಎಲ್ಲ ಜೀವಿಗಳ ಸಂಭವವು ಅಂದ್ರೆ ಹುಟ್ಟು ಆಗುವಂಥದ್ದು ಹಾಗೆ. ಅಂದ್ರೆ ಆ ಜೀವಿಗಳು ಅಂತ ಏನಿದ್ದಾರೆ, ಆತ್ಮ ಯಾವತ್ತೂ ಇರುತ್ತೆ, ಆದ್ರೆ ಒಂದು ದೇಹ ಅಂತ ಅವಕ್ಕೆ ಗೊತ್ತು ಮಾಡಿ ಆ ದೇಹದ ಸಂಪರ್ಕ ಅವಕ್ಕೆ ಆಗುವಂಥದ್ದೇನಿದೆ ಅದನ್ನ ಸೃಷ್ಟಿ ಅಂತ ಹೇಳ್ತಾರೆ. ಮತ್ತೆ ಅದು ಆ ದೇಹ ಬಿಟ್ಟು ಹೋಗ್ತದೆ, ಬೇರೆ ಗತಿ ಅಂತ ಆಗ್ತದೆ. ಆದ್ರೆ ಒಂದು ದೇಹದೊಟ್ಟಿಗೆ ಒಂದು ಸಂಪರ್ಕ ಆಗಿ ಇದು ನನ್ನ ದೇಹ ಅಂತ ನಾವು ಎಣಿಸಿಕೊಂಡು ಏನಿರ್ತೇವೆ, ಆ ಸ್ಥಿತಿಗೆ ನಮ್ಮನ್ನು ತರುವಂತದ್ದೇನಿದೆ ಅದನ್ನು ಸೃಷ್ಟಿ ಅಂತ ಹೇಳಿ. ಸೃಷ್ಟಿ ಅಂತ ಹೇಳಿದ್ರೆ ಇನ್ ದ ಇಂಡಿಯನ್ ಕಾನ್ಸೆಪ್ಟ್, ಏನ್ಷಿಯಂಟ್ ಇಂಡಿಯನ್ ಕಾನ್ಸೆಪ್ಟ್, ಸೃಷ್ಟಿ ಅನ್ನುವಂಥದ್ದೇನಿದೆ ಅದು ಯಾವತ್ತೂ ಕೂಡ ಇಲ್ಲದನ್ನು ಅಸ್ತಿತ್ವಕ್ಕೆ ತರುವುದಿಲ್ಲ. It will never bring to existence something that was never there. This is something that the Western world has a big difficulty to understand this. The entire Western world, what to speak of one or two people in the current India today, because most of the people today who will have a difficulty understanding this concept, it's because of the Western influence in our education. We will not be able to understand, because I myself have struggled with my own mind to understand this more than 2 decades ago. When I began to understand this, I am aware of the kind of
ಡಿಫಿಕಲ್ಟೀಸ್ ದಟ್ ಮೈ ಮೈಂಡ್ ಹ್ಯಾಡ್ ಟು ಅಂಡರ್ಗೋ ಇಟ್. ಕೆಲವು ವರ್ಷಗಳು ಬೇಕಾಯ್ತದೆ ಅರ್ಥ ಆಗ್ಬೇಕಾದ್ರೆ. ನಾವು ಐ ಅಂಡರ್ಸ್ಟ್ಯಾಂಡ್ ಇಟ್ ಫ್ಯಾಲಿ ವೆಲ್. ಅನಾದಿಹಿ ಅಂತ ದೇವರನ್ನು ಚಿಂತನೆ ಮಾಡಬೇಕು. ಆಗ ಈ ಅನಾದಿತ್ವ ಅನ್ನುವಂಥದ್ದು ಮೊದಲು ನಮಗೆ ಅರ್ಥ ಆಗ್ಬೇಕು. ಆಮೇಲೆ ಅನಾದಿಹಿ ಅಂತ ದೇವರನ್ನ ಅನಾದಿ ಅಂತ ಹೇಳುವಾಗ ಅದು ಬರೇ ಆದಿ ಇಲ್ಲದವ ಅಂತ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ತುಂಬಾ ಧ್ವನಿ ಉಂಟು. ನಾನು ಅದನ್ನ ಹೇಳುವ ಅಂತ ಪ್ರಾರಂಭ ಮಾಡಿದ್ದು. ಅನಾದಿಹಿ ಅಷ್ಟೇ ಅಂತ ಹೇಳಿದ್ರೆ ನಾವು ಅನಾದಿಯೇ ಅಂದ್ರೆ ಆತ್ಮಕ್ಕೆ ಏನು ದೇಹ ಸಂಪರ್ಕ ನಮಗೆ ಒಂದು ಡೇಟ್ ಅಲ್ಲಿ ಆಗಿದೆ, ಒಂದು ಡೇಟಿಗೆ ಮುಗಿಯುತ್ತೆ. ಆದ್ರೆ ಆತ್ಮ ನಾವೇನಿದ್ದೇವೆ ನಾವು ಅನಾದಿಯೇ ದೇವರ ಹಾಗೆ. ವೇದಕ್ಕೂ ವೇದಗಳು ಅನಾದಿಯೇ, ಉತ್ಪತ್ತಿ ಇಲ್ಲ ವೇದಗಳಿಗೂ. ವೇದಗಳನ್ನು there was never a time when somebody composed it. So ವೇದವು ಅನಾದಿಯೇ. It has always existed. Just like God, just like Atma, Veda has always been there. It has never been created. It was never formed. Nobody decided that, okay, Isha, after this word should be there and the sentence should be formed like this. Vedakke utpatti illa. Bhagavad Gita has utpatti. Bhagavad Gita has a day of origin. When yavaga origin for Bhagavad Gita? When Krishna spoke it 5,000 some odd years ago, when he spoke it in the Kurukshetra battle, that was the day when Bhagavad Gita, in the way that it is spoken, originated. But even in the Bhagavad Gita, ಭಗವದ್ಗೀತೆಯಲ್ಲೇ ಕೃಷ್ಣ ಹೇಳ್ತಾನೆ, ಈ ಜ್ಞಾನವನ್ನ ವಿವಸ್ವಂತನಿಗೆ ಸೂರ್ಯ ದೇವನಿಗೆ ನಾನು ಉಪದೇಶ ಮಾಡಿದ್ದೆ ಎಷ್ಟೋ ಲಕ್ಷ ವರ್ಷಗಳ ಮೊದಲು. ಆದ್ರೆ ಆಗ ದೇವರು ಸೂರ್ಯನಿಗೆ ಉಪದೇಶ ಮಾಡಿದ್ದ ಹೌದು, ಹಿ ಮೈಡ್ ಹ್ಯಾವ್ ಇನ್ಸ್ಟ್ರಕ್ಟೆಡ್. ಆದ್ರೆ ಆ ಶಬ್ದಗಳು ಅಂದ್ರೆ ಅವ ಬಳಸಿದ ಶಬ್ದಗಳು ಇಟ್ ಮೇ ನಾಟ್ ಹ್ಯಾವ್ ಬೀನ್ ಇನ್ ದ ಸೇಮ್ ವೇ ಆಸ್ ಇಟ್ ಇಸ್ ಇನ್ ದ ಭಗವದ್ಗೀತೆಯಲ್ಲಿ ಇದ್ದಂತಹ ಅನುಪೂರ್ವಿ ಅಂದ್ರೆ ಈಗ ನತ್ವೇವ ಹಂಜಾತು ನಾಸಂ, ನತ್ತು ಅದನ್ನು ಜಾತು ಅಹಂ ನಾಸಂ ಇತಿ ನ ಅಂತ ಬೇರೆ ಶಬ್ದಗಳಲ್ಲಿ ಹೇಳಿರ್ಬೋದು ಅದೇ ವಾಕ್ಯಗಳನ್ನು. ಸೊ ಒಂದನ್ನ ಹೇಳಲಿಕ್ಕೆ ಯಾವ ಶಬ್ದಗಳನ್ನ ಬಳಸಿದ್ದ ಅದು ಅದೇ ಶಬ್ದಗಳೇ ಬಳಸಿರ್ಬೇಕಂತಿಲ್ಲ, ಅದೇ ವಿಷಯವನ್ನು ಹೇಳಿರ್ತಾನೆ. ಆದ್ರೆ ಶಬ್ದಗಳು ಬಳಕೆ ಬೇರೆ ಇರ್ಬೋದು, ಶಬ್ದಗಳ ಅನುಪೂರ್ವಿ ಬೇರೆ ಇರ್ಬೋದು. ಏನಾಯ್ತು? ಶಬ್ದಗಳ ಅನುಪೂರ್ವಿ ಬೇರೆ ಇರ್ಬೋದು. ಸೊ ಭಗವದ್ಗೀತೆ ಅಂತ ವಾಟ್ ವಿ ಕಾಲ್ ಅ ಸರ್ಟನ್ ಕಾಂಪೋಸಿಷನ್, ಅದಕ್ಕೆ ಇಟ್ ಹ್ಯಾಸ್ ಅನ್ ಒರಿಜಿನ್. ಆದ್ರೆ ವೇದ ಡಸಂಟ್ ಹ್ಯಾವ್ ಎ ಒರಿಜಿನ್. ವೇದಗಳು ಇಂತಹ ಸಮಯದಲ್ಲಿ ಸಮ್ ಋಷಿ ಕಂಪೋಸ್ ಇಟ್ ಇಲ್ಲ. ಋಷಿಗಳು ವೇದ ಮಂತ್ರಗಳ ದ್ರಷ್ಟಾರರಷ್ಟೇ. ಹಾಗೆ ಸೊ ಈ ಅನಾದಿತ್ವವನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವಿ ಹ್ಯಾವ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ ಅನಾದಿತ್ವ. ಇಟ್ ವಿಲ್ ಓಪನ್ ದ ಗೇಟ್ಸ್ ಆಫ್ ಅಧ್ಯಾತ್ಮ ಫಾರ್ ಅಸ್. ಈ ಅಧ್ಯಾತ್ಮದ ಇಡೀ ಪ್ರಪಂಚ ತೆರೆಕೊಳ್ಳಬೇಕಾದ್ರೇನೆ ಅನಾದಿತ್ವದ ಒಂದು ಪರಿಜ್ಞಾನ ತುಂಬಾ ಅಗತ್ಯವಾದದ್ದು. ಅದಕ್ಕೆ ಗೀತೆಯಲ್ಲಿ ದೇವರು ಮೊದಲು ಪ್ರಸ್ತಾಪವನ್ನು ಮಾಡುವುದೇ ಅನಾದಿತ್ವವನ್ನ ಪಾಠ ಮಾಡಿ. ನತ್ವೇವ ಹಂಜಾತು ನಾಸಂ ನತ್ವಂ ನ ಇಮೇ ಜನಾಧಿಪ ನ ಚೈವನ ಭವಿಷ್ಯಾಮಃ ಸರ್ವೇ ವಯಮತಃ ಪರ. ಅನಾದಿತ್ವ, ಇನ್ನೊಂದು ಅನಂತತ್ವ. ಇದು ನಮಗೆ ಅರ್ಥ ಆಯ್ತು ಅಂತ ಹೇಳಿದ್ರೆ ನಮಗೆ ಅಧ್ಯಾತ್ಮದ ಪ್ರಪಂಚ ತೆರೆಕೊಳ್ತು ಅಂತ ಅರ್ಥ. ಹಾಗೆ ದೇವರನ್ನು ಅನಾದಿ ಅಂತ ಗುರುತಿಸಬೇಕು. ಇಲ್ಲಿ ಅನಾದಿ ಅಂದ್ರೆ ಬರೀ ಅಷ್ಟೇ ಅಲ್ಲ, ಅನಾದಿ ಅಂತ ಹೇಳಿದ್ರೆ ವೇದಗಳು ಅನಾದಿಯೇ, ಜೀವ ಏನು ಆತ್ಮ ಇದ್ದ ಅದು ಆತ್ಮವು ಅನಾದಿಯೇ, ಪರಮಾತ್ಮನು ಅನಾದಿಯೇ, ಪ್ರಕೃತಿಯು ಅನಾದಿಯೇ. ದೇವರು ಅನಾದಿ ಅಂತ ಹೇಳಿದ್ರೆ ಆದಿ ಇಲ್ಲ ಅಂತ ಅಷ್ಟೇ ಮಾತ್ರ ಅಲ್ಲ, ಆದಿ ಇಲ್ಲದ ಬೇರೆ ಎಲ್ಲವುದಕ್ಕೂ ಆಧಾರ ಅಂತಲೂ ಬರುತ್ತೆ. ಇನ್ನೂ ತುಂಬಾ ಧ್ವನಿ ಇದೆ ದೇವರನ್ನು ಅನಾದಿ ಅಂತ ಹೇಳುವಾಗ. ಸೊ ಅಷ್ಟೆಲ್ಲ ಧ್ವನಿಗಳಿಂದ ಹುಡಿಕೊಂಡು ಭೀಷ್ಮದೇವರು ಕೃಷ್ಣನನ್ನ ನೀನು ಅನಾದಿರ್ಭೂರ್ಭುವೋ ಲಕ್ಷ್ಮೀ ಸುವೀರೋ ರುಚಿರಾಂಗದ ಜನನೋ ಜನ ಜನ್ಮಾದಿರ್ಭೀಮೋ ಭೀಮ ಪರಾಕ್ರಮ ಆಧಾರ ನಿಲಯೋ ಧಾತಾ ಪುಷ್ಪಹಾಸ ಪ್ರಜಾಗರ ಊರ್ಧ್ವಗ ಸತ್ಪಥಾಚಾರ ಪ್ರಾಣದ ಪ್ರಣವ ಪಣಃ ಪ್ರಮಾಣಂ ಪ್ರಾಣನಿಲಯ ಪ್ರಾಣಭೃತ್ ಪ್ರಾಣಜೀವನಃ ತತ್ವಂ ತತ್ವವಿವೇಕಾತ್ಮಾ ಜನ್ಮ ಮೃತ್ಯುಜರಾದಿಗಃ ಭೂರ್ಭುವಃ ಸ್ವಸ್ತರುಸ್ತಾರಃ ಸವಿತಾ ಪ್ರಪಿತಾಮಹಃ
ಯಜ್ಞೋ ಯಜ್ಞಪತಿರ್ಯಜ್ವಾ ಯಜ್ಞಾಂಗೋ ಯಜ್ಞವಾಹನಃ ಯಜ್ಞಭೃದ್ಯಜ್ಞಕೃತ್ಯಜ್ಞೇ ಯಜ್ಞಭುಗ್ಯಜ್ಞಸಾಧನಃ ಯಜ್ಞಾಂತಕೃತ್ಯಜ್ಞಗುಹ್ಯಮನ್ನಮನ್ನಾದ ಏವ ಚ ಆತ್ಮಯೋನಿಃ ಸ್ವಯಂ ಜಾತೋ ವೈಖಾನಃ ಸಾಮಗಾಯನಃ ದೇವಕೀನಂದನಃ ಸ್ರಷ್ಟಾ ಕ್ಷಿತೀಶಃ ಪಾಪನಾಶನಃ ಶಂಖಭೃನ್ನಂದಕೀ ಚಕ್ರೀಶಾಂಗಧನ್ವಾ ಗದಾಧರಃ ರಥಾಂಗಪಾಣಿರಕ್ಷೋಭ್ಯಃ ಸರ್ವಪ್ರಹರಣಾಯುಧಃ ಸರ್ವಪ್ರಹರಣಾಯುಧ ಓಂ ಅಸ್ಯ ಶ್ರೀ ವಿಷ್ಣೋರ್ದಿವ್ಯ ಸಹಸ್ರನಾಮ ಸ್ತೋತ್ರ ಮಹಾಮಂತ್ರಸ್ಯ ಭಗವಾನ್ ವೇದವ್ಯಾಸ ಋಷಿಃ ಅನುಷ್ಠುಪ್ ಛಂದಃ ಶ್ರೀ ವಿಶ್ವರೂಪಿ ಮಹಾವಿಷ್ಣುಃ ಪರಮಾತ್ಮಾಂತರ್ಯಾಮಿ ದೇವತಾ ಶ್ರೀ ಪರಮಾತ್ಮಾಂತರ್ಯಾಮಿ ವಿಶ್ವರೂಪಿ ಮಹಾವಿಷ್ಣು ಪ್ರೇರಣಯ ಶ್ರೀ ಪರಮಾತ್ಮಾಂತರ್ಯಾಮಿ ವಿಶ್ವರೂಪಿ ಮಹಾವಿಷ್ಣು ಪ್ರೀತ್ಯರ್ಥಂ ಯಥಾಶಕ್ತಿ ಶ್ರೀ ಪ್ರೀತ್ಯರ್ಥಂ ಕೃತಂ ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣಂ ತೇನ ಶ್ರೀ ವಿಷ್ಣು ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ನಮಃ ಓಂ ಅನಂತಾಯ ನಮಃ ಓಂ ಗೋವಿಂದಾಯ ನಮಃ. ಅನಾದಿ ಅಂತ ದೇವರನ್ನ ತಿಳಿದು ಇವತ್ತು ನಾವು ಪಾರಾಯಣ ಮಾಡಿದ್ದೇವೆ. ಅನಾದಿ ಅನ್ನುವಂತಹ ಗುಣವನ್ನ ನಾವು ತಿಳಿಯುವಂತಾಗ್ಲಿ, ಆ ತಿಳುವಳಿಕೆಯಿಂದ ದೇವರಲ್ಲಿ ನಮಗೆ ದೇವರ ಸ್ವರೂಪದ ಯೋಗ ಭಕ್ತಿ ಹೆಚ್ಚಲಿ ಅಂತ ಪ್ರಾರ್ಥಿಸ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಅನಾದಿ ಅನ್ನುವ ಶಬ್ದದ ಜ್ಞಾನದಿಂದ, ಬೇರೆ ಕಾರಣದಿಂದ ಅಲ್ಲ, ಅನಾದಿ ಅನ್ನುವ ಶಬ್ದದ ಜ್ಞಾನದಿಂದ ದೇವರ ಸ್ವರೂಪದಲ್ಲಿ ಯೋಗ ಬೆಳೆಯಬೇಕು ಅಂದ್ರೆ ಆ ಪ್ರಾರ್ಥನೆ ಈಗ ಮಾಡಿದ್ದು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ. ಹರೇ ರಾಮ. ಹರೇ ರಾಮ್ ಗುರುಜಿ, ಧನ್ಯವಾದಗಳು. ಹರೇ ರಾಮ. ಥ್ಯಾಂಕ್ ಯು ವೆರಿ ಮಚ್. ಹರೇ ರಾಮ. ಹರೇ ರಾಮ್.